ಆರಂಭ ಮಾಡೋಣ. ಅವನು ಯಾವ ಅನ್ಯಾಯ ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನ ಸ್ತೋತ್ರಕ್ಕಾಗಿ ನಾವು ಹಾಡುವಂಥ ಸಂಗೀತದಲ್ಲಿ 300ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 300, ಅದರಲ್ಲಿ ಪ್ರಾರಂಭದ 2 ಚರಣಗಳನ್ನು ಮಾತ್ರ ಹಾಡೋಣ. ಪ್ರಾರಂಭದ 2 ಚರಣಗಳನ್ನು ಮಾತ್ರ ಹಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೆ, ಸಾಯಂಕಾಲ ವೇಳೆಗಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಮತ್ತೊಂದು ಶ್ರಮಾದಾನ ಆರಾಧನೆಗಳನ್ನು ನಾವು ಧ್ಯಾನಿಸುವಂತೆ ನೀನು ಕೃಪೆ ಮಾಡಿದ್ದಿ, ಸಹಾಯ ಮಾಡಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಆರಾಧನೆಗಳು ಕರ್ತನೆ ಕೂಡಿ ಬಂದಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಬಂದಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆ, ನಿನ್ನ ಕರುಣೆ ಸದಾ ಕಾಲವು ನೆಲೆಸಲಿ. ಕರ್ತನೆ ಸ್ವಾಮಿ, ಅನೇಕ ಸಂದೇಶಗಳ ಮುಖಾಂತರವಾಗಿ ಸ್ವಾಮಿ ನೀನು ನಮ್ಮೆಲ್ಲರ ಜೀವಿತದಲ್ಲಿ ಮಾತನಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನಾವು ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಸ್ವಾಮಿ, ಅವುಗಳನ್ನು ನಾವು ಕೈಕೊಂಡು ನಡೆಯುವಂಥ ಮನಸ್ಸನ್ನು ನಮ್ಮಲ್ಲಿ ದಯಪಾಲಿಸಪ್ಪ. ಕರ್ತನೆ ತಂದೆ ಸ್ವಾಮಿ, ವಾಕ್ಯಗಳು ವ್ಯರ್ಥವಾಗದಂತೆ ಕರ್ತನೆ ಸ್ವಾಮಿ 60ರಷ್ಟು 100ರಷ್ಟು ಅವು ಫಲ ಕೊಡಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಕೊನೆಯ ದಿವಸಗಳಲ್ಲಿದ್ದೇವೆ ಕರ್ತನೆ ಸ್ವಾಮಿ, ನೀನು ಯಾವಾಗ ಬರ್ತಿ ಗೊತ್ತಿಲ್ಲ ಕರ್ತನೆ ಸ್ವಾಮಿ. ಒಂದು ದಿವಸ ಬರುತ್ತದೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ನಿನ್ನ ವಾಕ್ಯದ ಕ್ಷಾಮವು ಬರುತ್ತದೆ ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬರೆದಿದೆ ಕರ್ತನೆ. ಹೌದು ಸ್ವಾಮಿ, ಆ ವಾಕ್ಯದ ಕ್ಷಾಮವು ಬರುವುದರೊಳಗಾಗಿ ಕರ್ತನೆ ನಾವು ನಿನ್ನನ್ನು ಕಂಡುಕೊಂಡು ಕರ್ತನೆ ನಿನ್ನ ಬರುವಿಕೆಯನ್ನು ನಾವು ಎದುರು ನೋಡಲಿಕ್ಕಾಗುವಂತೆ ನೀನು ಸಹಾಯ ಮಾಡಪ್ಪ. ಕರ್ತನೆ ತಂದೆಯ ದೇವರೇ, ಇವತ್ತು ಸ್ವಾಮಿ ನಮಗೆ ಸಂದೇಶವನ್ನು ಕೊಡೋದಕ್ಕೆ ಬಂದಿರುವ ನಿನ್ನ ದಾಸನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ ಸ್ವಾಮಿ. ಅವರು ಕೊಡುವಂಥ ಪ್ರತಿಯೊಂದು ವಾಕ್ಯಗಳು ಕರ್ತನೆ ನಮ್ಮ ಹೃದಯದಲ್ಲಿ ಅವು ಕಾರ್ಯವನ್ನು ಮಾಡಲಿ ಕರ್ತನೆ ಸ್ವಾಮಿ. ಕಾರಣಾಂತರಗಳಿಂದ ಬರದೇ ಇರುವಂಥ ಎಲ್ಲ ಆತ್ಮಗಳನ್ನು ನೀನು ಆಶೀರ್ವದಿಸಿ ಕಾಪಾಡಪ್ಪ. ಕರ್ತನೆ, ಆನ್ಲೈನ್ ಮುಖಾಂತರವಾಗಿ ವೀಕ್ಷಿಸ್ತಾ ಇರುವಂಥ ಎಲ್ಲರನ್ನು ನೀನು ಕರುಣಿಸಿ ಕಾಪಾಡು. ನಿನ್ನ ಆಶೀರ್ವಾದಗಳನ್ನು ಅವರಲ್ಲಿ ದಯಪಾಲಿಸಪ್ಪ. ಕರ್ತನೆ ತಂದೆಯ ದೇವರೇ ಸ್ವಾಮಿ, ಕರ್ತನೆಯ ಆರಾಧನೆ ಪ್ರತಿಯೊಂದು ವಿಷಯಗಳಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ಇರಲಿ ಕರ್ತನೆ.
ಈ ಆರಾಧನೆಗಳು ಕರ್ತನೆ ನಿನಗೆ ಮಾತ್ರ ಮಹಿಮೆ ಆಗಲಿ ಕರ್ತನೆ. ಆರಾಧನೆಗೆ ಅಡ್ಡಿ ಮಾಡುವಂಥ ಎಲ್ಲ ಸಂಗತಿಗಳನ್ನು ನಿನ್ನ ನಾಮದಲ್ಲಿ ಕರ್ತನೆ, ನಿನ್ನ ಅಧೀನತೆಯಲ್ಲಿ ಅವುಗಳನ್ನು ತೆಗೆದುಕೊಳ್ಳಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಈ ಆರಾಧನೆ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ಕರ್ತನೆ, ನೀನು ಮಾತ್ರ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆ ದೇವರೇ, ಆಮೇನ್. ದಯವಿಟ್ಟು ಸಭಿಕರು ಕುಳಿತುಕೊಳ್ಳಬೇಕಾಗಿ ವಿನಂತಿ. ನಾವು ವೇದ ಪಾರಾಯಣ ಪಾಠವನ್ನು ಆಲಿಸುವ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಯಲ್ಲಿ 108ನೇ ಸಂಕೀರ್ತನೆಯನ್ನು ಹಾಡೋಣ. ಸಂಕೀರ್ತನೆಯಲ್ಲಿ 108, ಅದರಲ್ಲಿ ಪ್ರಾರಂಭದ 2 ಚರಣಗಳನ್ನು ಮಾತ್ರ ಹಾಡೋಣ. ಲೋಕವು ಬಿಡಬೇಕು, ಹೃದಯದ ಶೋಕವು ಸುಡಬೇಕು. ಶ್ರಮದಾನದ 17ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣದ ವಾಕ್ಯದ ಭಾಗವು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 1ರಿಂದ 9 ವಚನಗಳು. ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 1ರಿಂದ 9 ವಚನಗಳು. ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ
ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆದದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭವು ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗಿಟ್ಟುಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಎಂಬುದು. ಪ್ರಕಟಣೆ ಇಂದು ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ರೆವರೆಂಡ್ ಬದ್ರಿನಾಥ್ ಅಯ್ಯನವರು ಈಗ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ವಿಶ್ವವಾಣಿಯಲ್ಲಿ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಬೆಂಗಳೂರಿನಲ್ಲಿ ಸದ್ಯ ಸೇವೆ ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ಆರಾಧನೆಯಿಂದ ಭಾನುವಾರದವರೆಗೆ ನಮ್ಮ ಮಧ್ಯದಲ್ಲಿ ದೇವರ ಸಂದೇಶವನ್ನು ಕೊಡಲಿಕ್ಕಿರುತ್ತಾರೆ. ಇವರಿಗೆ ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸಭೆಯವರಾದಂಥ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವಾಗ ಹಾಡುವಂಥ ಸಂಕೀರ್ತನೆಯಲ್ಲಿ 106ನೇ ಸಂಕೀರ್ತನೆಯನ್ನು ಹಾಡೋಣ. ಸಂಕೀರ್ತನೆಯಲ್ಲಿ 106 ಅದರಲ್ಲಿ ಬೇಕಾದಷ್ಟು ಚರಣಗಳನ್ನು ನಾವು ಹಾಡೋಣ, ಆಗ ಕಾಣಿಕೆ ಕೂಡಿಸಲಾಗುವುದು. ಹೃದಯವೇ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು. ಹೃದಯವೇ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು. ನೀತು ಸದಯನಾಗಿ ಕಾಟುತ್ತಿರುವ ಸಕಲ ವಿಧವಾಗಿ ಹೃದಯವೇ ಬಾಗಿಲ ಬಳಿಯ ಯೇಸು ಸ್ವಾಮಿಯು. ಅನ್ಯಾನಂದೆ
ಬಗೆಯನ್ನು ತಿಳಿದು ನೀವು ಮಾನವಗೈರಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ. ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ. ಆತನು ಎಷ್ಟೋ ದಯೆ ಕರೆಯುತ್ತಲಿರುವ ನಿಮ್ಮನು ಮೀರದೆ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ಮಿತ್ರನು ನಿಜವು, ಮಿತ್ರನು ನಿಜವು, ಮಿತ್ರನು ಪಾಪಿಗೆ. ಮಿತ್ರನು ನಿಜವು, ಮಿತ್ರನು ನಿಜವು, ಮಿತ್ರನು ಪಾಪಿಗೆ. ಅವನ ಪುತ್ರನ ವಾಕ್ಯ ಮನನವ ಮಾಡಿ ಮಿತ್ರನೆಯಾಗುವರು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರವಾಗಿ ಇದ್ದ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ದಾನವಾಗಿ ಸಮರ್ಪಣೆ ಮಾಡಿದಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಅದ್ಭುತವಾದಂಥ ಅದ್ವಿತೀಯವಾದಂಥ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಈ ಸಂಜೆ ವೇಳೆಯಲ್ಲಿ ಸಲ್ಲಿಸ್ತೇವೆ. ಮಾನವರಾದಂಥ ನಮ್ಮನ್ನು, ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತು ಹೋದಂಥ ನಮ್ಮನ್ನು ಪುನಃ ನಾವು ಜೀವಿಸುವುದಕ್ಕಾಗಿ, ನಿನ್ನ ಅನ್ಯೋನ್ನತೆಯಲ್ಲಿ ಬದುಕುವುದಕ್ಕೋಸ್ಕರವಾಗಿ, ನಮಗೋಸ್ಕರವಾಗಿ ಎಲ್ಲ ವೈಭವಗಳನ್ನು ತೊರೆದು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಲ್ಲಿ ಮನುಷ್ಯನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಪಾಪ ಮತ್ತು ಅಪರಾಧಗಳ ನಿಮಿತ್ತವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ನೀನು ಜಡಿಯಲ್ಪಟ್ಟವನಾಗಿ ನಮ್ಮೆಲ್ಲ ದ್ರೋಹಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡು ನಮಗೆ ಪಾಪ ಕ್ಷಮಾಪಣೆಯನ್ನು, ನಮಗೆ ಬಿಡುಗಡೆಯನ್ನು ಕೊಟ್ಟಂಥ ಯೇಸು ಕ್ರಿಸ್ತನೇ, ನಿನ್ನ ಉನ್ನತ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಿನ್ನ ರಕ್ಷಣೆಯ ಕಾರ್ಯಗಳನ್ನು, ನಿನ್ನ ರಕ್ಷಣೆಯ ಯೋಜನೆಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗಲೆಲ್ಲ ನಮ್ಮ ಹೃದಯಗಳು ಹುಮ್ಮಸ್ಸಿನಿಂದ, ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂಥದ್ದಾಗಿದೆ ಸ್ವಾಮಿ. ಯಾಕೆಂದರೆ ಇವತ್ತು ನಮ್ಮ ಸಂತೋಷಕ್ಕೆ ನೀನು ಕಾರಣನಾಗಿದ್ದೀಯಾ, ನಮ್ಮ ಸಂಭ್ರಮಕ್ಕೆ ನೀನು ಕಾರಣನಾಗಿದ್ದೀಯಾ, ನಮ್ಮಲ್ಲಿರುವಂಥ ಪ್ರತಿಯೊಂದೊಂದು ಆಶೀರ್ವಾದಗಳಿಗೂ ನೀನು ಕಾರಣನಾಗಿದ್ದೀಯಾ. ಆ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಈ ಸಂಜೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ನಿನ್ನ ಆಲಯಕ್ಕೆ ನಾವು ಬರುವಾಗ ಬರಿ ಕೈಯಿಂದ ಬಾರದೆ, ನೀನು ನಮಗೆ ಕೊಟ್ಟಿರುವಂಥ ಆಶೀರ್ವಾದಗಳಲ್ಲಿ ಕೆಲವು ಆಶೀರ್ವಾದಗಳನ್ನು ನಿನ್ನ ಆಲಯಕ್ಕೆ ನಾವು ತಂದು ಕಾಣಿಕೆ ರೂಪದಲ್ಲಿ ಇದನ್ನು ನಾವು ಸಮರ್ಪಣೆ ಮಾಡಿದ್ದೇವೆ. ಕರ್ತ, ಈ ನಮ್ಮ ಕಾಣಿಕೆಗಳನ್ನು, ನಮ್ಮನ್ನು ನೀನು ಸ್ವೀಕಾರ ಮಾಡಿಕೊ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ, ಕೀರ್ತನೆಗಳು 51:17 ವಚನದಲ್ಲಿ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದಂಥ ಯಜ್ಞ. ಹೌದು, ಪಶ್ಚಾತ್ತಾಪದಿಂದ ಜಜ್ಜಿ ಹೋಗಿರುವಂಥ ಮನಸ್ಸನ್ನು ನೀನು ತಿರಸ್ಕರಿಸುವಂಥ ದೇವರು ನೀನಲ್ಲ. ಆದುದರಿಂದ ಈ ಕಾಣಿಕೆಯೊಂದಿಗೆ ನಮ್ಮ ಜಜ್ಜಿದ ಹೃದಯವನ್ನು, ಕುಗ್ಗಿದ ಮನಸ್ಸನ್ನು ನಿನಗೆ ಅರ್ಪಿಸಿಕೊಂಡವರಾಗಿ ನಿನ್ನನ್ನು ನಾವು ಆರಾಧಿಸಲಿಕ್ಕಾಗುವಂತೆ ನಿನ್ನ ಸಹಾಯ ಮಾಡು. ಇಂದು ಕಾಣಿಕೆಗಳನ್ನು ಸಮರ್ಪಿಸಿದಂಥ ಎಲ್ಲ ಕರಗಳನ್ನು ಮತ್ತು ಕಾಣಿಕೆಯನ್ನು ಕೊಡಲಿಕ್ಕೆ ಶಕ್ತಿಗೆ ಸಾಲದಿರುವಂಥ ಕರಗಳನ್ನು, ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯಗಳನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವಜನರನ್ನು ನೀನು ಆಶೀರ್ವದಿಸು. ಸಭೆ, ಸಭಾಪಾಲನ ಸಮಿತಿ, ಸಭಾಪಾಲಕರನ್ನು ಆಶೀರ್ವದಿಸು. ನಿನ್ನ ಮಕ್ಕಳು ಹಾಕಿಕೊಂಡಂಥ ಎಲ್ಲ ಯೋಚನೆಗಳ ಮೇಲೆ ನಿನ್ನ ದೈವಿಕ ಆಶೀರ್ವಾದಗಳಿರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ನಾವು ಸಂದೇಶವನ್ನು ಕೇಳುವಂಥ ಪೂರ್ವದಲ್ಲಿ ಹಾಡುವಂಥ ಸಂಗೀತದಲ್ಲಿ 748ನೇ ಸಂಗೀತವನ್ನು ಹಾಡೋಣ.
ಸಂಗೀತಗಳಲ್ಲಿ 248, ಅದರಲ್ಲಿ ಮೊದಲನೇ ಚರಣವನ್ನು ಮಾತ್ರ ಹಾಡೋಣ. ಯೇಸು ಪಾದದಲ್ಲಿ ಕೂತ ಮರಿಯಳು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ವಿಮೋಚಕನೇ, ನಮ್ಮ ಸದಮಲ ಸ್ವಾಮಿಯೇ, ನಮ್ಮ ಆಲೋಚನಾ ಕರ್ತನೇ, ನಮ್ಮ ಮಾರ್ಗದರ್ಶಕನೇ, ನಮ್ಮ ಹಿತಾಲೋಚಕನೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಮತ್ತೊಂದು ಸಾರಿ ಅಂದು ನಿನ್ನ ಪಾದಗಳ ಬಳಿಯಲ್ಲಿ ಮರಿಯಳು ಕೂತುಕೊಂಡು ನಿನ್ನ ವಾಕ್ಯಗಳನ್ನು ಕೇಳಿ ಧನ್ಯತೆಯನ್ನು ಪಡೆದುಕೊಂಡ ಹಾಗೆಯೇ ಇವತ್ತು ಕೂಡ ನಿನ್ನ ಮಕ್ಕಳಾಗಿರುವಂಥ ನಾವು ದೇವರೇ, ನಿನ್ನ ಪಾದಗಳ ಸಮ್ಮುಖದಲ್ಲಿ ನಿನ್ನ ಆಲಯದಲ್ಲಿ ಕುಳಿತುಕೊಂಡು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಒಂದು ಧನ್ಯತೆಯ ಭಾಗ್ಯವನ್ನು ನಮಗೆ ನೀನು ಕೊಟ್ಟಿದೀಯಾ ಕರ್ತ. ನಮ್ಮೆಲ್ಲರ ಸಂಗಡ ಈ ಸಾಯಂಕಾಲ ವೇಳೆಯಲ್ಲಿ ನೀನು ಹೃದಯಂಗಮವಾಗಿ ಮಾತನಾಡು ದೇವರೇ. ನಾವು ಕೇಳುವ ಈ ವಾಕ್ಯಗಳು ನಮ್ಮ ಜೀವಿತಗಳನ್ನು ಬೆಳಗಿಸಲಿ, ನಮ್ಮ ಜೀವಿತಗಳನ್ನು ತಿದ್ದಲಿ, ನಮ್ಮ ಜೀವಿತಗಳಿಗೆ ಅದು ಬಲ ನೀಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸುಂದರವಾದಂಥ ಆಲಯದಲ್ಲಿ ಸುಂದರಾಂಗ ದೇವರನ್ನು ಆರಾಧಿಸುವಂಥ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ನಿಜವಾಗಲೂ ಈ ಆಲಯಕ್ಕೆ ಬರುವಾಗ ನನಗೆ ತುಂಬ ಒಂದು ಸಂತೋಷದ ಸಂಗತಿ. ಯಾಕಂದರೆ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಇಂಥ ಒಂದು ಸುಂದರವಾದಂಥ ಆಲಯ ಈ ಸ್ಥಳದಲ್ಲಿ ಆಗಬೇಕಂತೇಳಿ ಅನೇಕ ದೇವಜನರು ನೀವು ಪ್ರಾರ್ಥನೆ ಮಾಡಿದ್ದೀರಿ, ನಾವು ಪ್ರಾರ್ಥನೆ ಮಾಡಿದ್ದೀವಿ. ದೇವರು ಇವತ್ತು ಅನೇಕ ದೇವ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಪ್ರಿಯ ಅಯ್ಯನವರ ಮೂಲಕವಾಗಿ, ಸಭಾಪಾಲನಾ ಸಮಿತಿಯವರ ಮೂಲಕವಾಗಿ, ಸಭೆಯ ಒಂದು ಪರಲೋಕದ ಅನುಭವ ನನಗೆ ಆ ಸಂದರ್ಭದಲ್ಲಿ ಫೀಲ್ ಆಗ್ತಾ ಇತ್ತು. ನಿಜವಾಗಲೂ ಪ್ರಿಯ ಅಯ್ಯನವರನ್ನ, ಸಭಾಪಾಲನಾ ಸಮಿತಿಯವರನ್ನ, ಸಭೆಯವರಾದಂಥ ನಿಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದರೆ ದೇವರ ಆಲಯದ ವೈಭವ ಅಥವಾ ದೇವರ ಆಲಯದ ಈ ಘನತೆ ಯಾವಾಗಲೂ ಕೂಡ ದೇವರು, ಆತನು ಐಕ್ಯತೆ ಇರುವಲ್ಲಿ ದೇವರು ಇರ್ತಾನೆ ಮತ್ತು ಐಕ್ಯತೆ ಇರುವಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಅನ್ನುವುದಕ್ಕೆ ಈ ಒಂದು ಸಭೆ ಅದಕ್ಕೆ ಒಂದು ಒಳ್ಳೆಯ ಸಾಕ್ಷಿಯಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು, ನಾಳೆ ಮತ್ತು ಭಾನುವಾರ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನು ಹೇಳುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ತ್ರೈಕ ದೇವರಿಗೆ ನಾನು ಸ್ತೋತ್ರಗಳನ್ನು ಹೇಳುತ್ತಾ, ಸಭಾಪಾಲಕರಾಗಿರುವಂಥ ಘನ ರೆಜ್ನಾಲ್ಡ್ ಪಾಲ್ ಅಯ್ಯನವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಸಭಾಪಾಲನಾ ಸಮಿತಿಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಸಭೆಯವರಾದಂಥ ತಮ್ಮೆಲ್ಲರಿಗೂ ಹಾಗೂ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ದೇವಜನರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಪ್ರಿಯರೇ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಮಾನ, ನಿಮ್ಮ ಸಹಕಾರಗಳು ನಿಜವಾಗಿಯೂ ನಮ್ಮ ಸೇವೆಗೆ ಅದು ಎಷ್ಟೋ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೋಶೆಗೆ ಆತನು ಯೆಹೋಶುವನು ರಣರಂಗದಲ್ಲಿ ನಿಂತುಕೊಂಡು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅಮಲೇಕ್ಯರ ವಿರುದ್ಧವಾಗಿ
ಮೋಶೆ ತನ್ನ ಕೈಗಳನ್ನು ಎತ್ತುವಾಗ ಇಸ್ರಾಯೇಲರು ಜಯ ಹೊಂದುತ್ತಾ ಇದ್ರು. ಮೋಶೆ ತನ್ನ ಕೈಗಳನ್ನು ಇಳಿಸುವಾಗ ಅಮಲೇಕರು ಜಯ ಹೊಂದುತ್ತಾ ಇದ್ರು. ಆಗ ಆರೋನ ಮತ್ತು ಹೂರ ಬಂದು ಮೋಶೆಗೆ ಸಹಾಯಕರಾಗಿ ನಿಂತ್ಕೊಂಡು ಒಂದು ಬಂಡೆ ಕಲ್ಲನ್ನು ತಂದು ಅದರ ಮೇಲೆ ಮೋಶೆಯನ್ನು ಕೂಡಿಸಿ, ಆರೋನ ಮತ್ತು ಹೂರ ಒಂದು ಕಡೆಗೆ, ಎರಡು ಕಡೆಗೆ ಮೋಶೆಗೆ ಸಹಾಯಕರಾಗಿ ನಿಲ್ಲುವಾಗ ಬೆಳಗ್ಗೆಯಿಂದ ಹಿಡಿದು ಅವರು ಸಾಯಂಕಾಲ ವೇಳೆಯವರೆಗೂ ಕೂಡ ಮೋಶೆಯ ಕೈಗಳು ಎತ್ತಿ ನಿಲ್ಲಲ್ಪಟ್ಟಿದ್ವು. ಆಗ ಯೆಹೋಶುವನು ಆತನು ಎಡಬಿಡದೆ ಅಮಲೇಕರ ವಿರುದ್ಧವಾಗಿ ಹೋರಾಟ ಮಾಡಿ ಅಲ್ಲಿ ಜಯಗಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗೆ ಇವತ್ತು ಹಲವಾರು ಸಂಘ ಸಂಸ್ಥೆಗಳಿಗೆ ನಿಮ್ಮಂಥ ಅನೇಕ ಸಭೆಗಳು, ಕುಟುಂಬಗಳು, ಸೇವಕರು, ಸಭಾಪಾಲಕರು ಸಹಾಯಕರಾಗಿ ಆರೋನ ಮತ್ತು ಹೂರರಾಗಿ ನಿಂತುಕೊಂಡ ಕಾರಣವೇ ಅನೇಕ ಆತ್ಮಗಳು ದೇವರ ಕಡೆಗೆ ಬರ್ತಾ ಇದೆ. ಸಭೆಗಳಿಲ್ಲದಿರುವಂಥ ಸ್ಥಳಗಳಲ್ಲಿ ಸಭೆಗಳು ಕಟ್ಟಲ್ಪಡ್ತಾ ಇದ್ದಾವೆ. ಆರಾಧನೆ ಇಲ್ಲದೇ ಇರುವಂಥ ಸ್ಥಳಗಳಲ್ಲಿ ಇವತ್ತು ಆರಾಧನಾ ಗುಂಪುಗಳು ರಚಿಸಲ್ಪಡ್ತಾ ಇದ್ದಾವೆ. ಆದುದರಿಂದ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನೀವು ತೋರಿಸಿದಂಥ ಪ್ರೀತಿ, ನೀವು ತೋರಿಸಿದಂಥ ಆ ಒಂದು ಸಹಕಾರಗಳು ಇವತ್ತು ನಾನು ನನ್ನ ಒಂದು ಸೇವೆಯಲ್ಲಿ ಮತ್ತೊಂದು ಹೆಜ್ಜೆ ಮೇಲೆ ಹೋಗಿ ದೇವರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಪ್ರಾರ್ಥನೆ ಪ್ರೋತ್ಸಾಹಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಬನ್ನಿ ಪ್ರಿಯರ, ಇಂದಿನ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವ ಹಾಗೆ ಓದಿಕೊಂಡಂಥ ವಾಕ್ಯ ಭಾಗವನ್ನು ನಮ್ಮ ಮುಂದೆ ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಇನ್ನೊಂದು ವಾಕ್ಯ ಭಾಗವೂ ಕೂಡ ನಮಗೆ ಕೊಡಲ್ಪಟ್ಟಿದೆ. ಅದು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 13ರಿಂದ 16 ವಚನಗಳು, ಹಾಗೂ ಈಗಾಗಲೇ ಓದಿದಂಥ ಹಳೆ ಒಡಂಬಡಿಕೆಯ ಭಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 1ರಿಂದ 9 ವಚನಗಳನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಮೋಶೆ ತನ್ನ ಜೀವನದ ಕೊನೆಯ ಹಂತಕ್ಕೆ ಆತನು ಬಂದಿದ್ದಾನೆ. ಇಸ್ರಾಯೇಲರಿಗೆ ಕೊನೆಯ ಒಂದು ಪ್ರಬೋಧನೆಯನ್ನ ಆತನು ಮಾಡ್ತಾ ಇದ್ದಾನೆ. ಅರಣ್ಯದಲ್ಲಿ ದೇವರು ಏನೆಲ್ಲ ಸಂಗತಿಗಳನ್ನ ಮೋಶೆಗೆ ಪ್ರಕಟಿಸ್ತಾ ಇದ್ದಾನೋ, ಯಾಕಂದ್ರೆ ದೇವರು ಇಸ್ರಾಯೇಲರ ಜೊತೆಗೆ ಆತನು ನೇರವಾಗಿ ಮಾತನಾಡ್ತಾ ಇರಲಿಲ್ಲ. ದೇವರು ಮೋಶೆಗೆ ಮಾತನಾಡ್ತಾ ಇದ್ದ, ಮೋಶೆ ಜನರ ಜೊತೆಗೆ ಮಾತನಾಡ್ತಾ ಇದ್ದ. ಮೋಶೆಗೆ ತಿಳಿಸುವಂತ ಎಲ್ಲ ವಿಚಾರಗಳನ್ನ, ಸಂಗತಿಗಳನ್ನ, ಆಜ್ಞೆಗಳನ್ನ ದೇವರು ಮೋಶೆಗೆ ತಿಳಿಸುವಾಗ ಮೋಶೆ ಇಸ್ರಾಯೇಲರಿಗೆ ಅವುಗಳನ್ನ ಪ್ರಬೋಧಿಸ್ತಾ ಇದ್ದ. 6ನೇ ಅಧ್ಯಾಯ ಬಹಳ ಬಹಳ ಪ್ರಾಮುಖ್ಯವಾದಂಥ ಅಧ್ಯಾಯ. ಯಾಕೆ ಅಂತಂದ್ರೆ ಇಸ್ರಾಯೇಲರ ಈಗ ಕಾನಾನ್ ದೇಶಕ್ಕೆ ಅವರು ಕಾಲಿಡುವಂತ ಒಂದು ಸಂದರ್ಭ ಬಂದಿದೆ. ಮುಂದೆ ಯೆಹೋಶುವನು ನಾಯಕತ್ವವನ್ನು ವಹಿಸಿಕೊಳ್ತಾ ಇದ್ದಾನೆ. ಈ ಯೆಹೋಶುವನ ನಾಯಕತ್ವದಲ್ಲಿ ಇಡೀ ಇಸ್ರಾಯೇಲರ 12 ಕುಲಗಳು, 2.5 ಕುಲಗಳು ಒಂದು ಕಡೆಗೆ, 9.5 ಕುಲಗಳು ಒಂದು ಕಡೆಗೆ, ಇಡೀ ಕಾನಾನ್ ದೇಶವನ್ನು ವಶ ಮಾಡಿಕೊಳ್ಳುವಂತ ಒಂದು ಸಂದರ್ಭ ಬಹಳ ಹತ್ತಿರದಲ್ಲಿದೆ. ಆದರೆ ಮೋಶೆಗೆ ಸೂಚನೆ ಏನಂದ್ರೆ, ದೇವರ ಒಂದು ಸೂಚನೆ ಏನಂತಂದ್ರೆ, ಮೋಶೆ ನಿನ್ನ ತಲೆಮಾರಿನ ನಂತರ ಇನ್ನೊಂದು ಸಂತತಿ ಬರಲಿಕ್ಕಿದೆ. ಯೆಹೋಶುವನ ಕಾಲದಲ್ಲಿ ಅದು ಒಂದು ತಲೆಮಾರು, ಯೆಹೋಶುವನ ಕಾಲಘಟ್ಟ ನಂತರ ಇನ್ನೊಂದು ತಲೆಮಾರನ್ನ ಮತ್ತೆ ನಾವು ಆ ಕಾನಾನ್ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಭವಿಷ್ಯತ್ತನ್ನ ತಿಳಿದವನಾದ ಕಾರಣ, ಕೇಳಿಸ್ಕೊಳ್ರಿ, ನಾವು ಆರಾಧಿಸುವಂತ ದೇವರು ನಮ್ಮ ಪ್ರಸ್ತುತ ಸ್ಥಿತಿಗತಿಗಳನ್ನ ಮಾತ್ರವೇ ಅಲ್ಲ, ಆತನು ನಮ್ಮ ಭವಿಷ್ಯತ್ತುಗಳನ್ನು ತಿಳಿದಂತ ದೇವರಾಗಿದ್ದಾನೆ. ಬೈಬಲ್ ಹೇಳುತ್ತೆ, ಆರಂಭದಲ್ಲಿಯೇ ಅಂತ್ಯವನ್ನ ಆತನು ತಿಳಿದಂತ ದೇವರಾಗಿದ್ದಾನೆ. ಯೆಶಾಯನ ಗ್ರಂಥಕ್ಕೆ ನಾವು ಬರುವಾಗ ಅಲ್ಲಿ ಹೇಳ್ತಾನೆ, ಭವಿಷ್ಯತ್ತುಗಳ ಬಗ್ಗೆ ನನ್ನನ್ನು ವಿಚಾರಿಸಿರಿ, ನಾನು ನಿಮಗೆ ತಿಳಿಸ್ತೇನೆ ಅಂತೇಳಿ. ಬಹಳ ಜನ ಇವತ್ತು ಭವಿಷ್ಯ ಕೇಳೋರ ಕಡೆಗೆ ಹೋಗಿ ನನ್ನ ಭವಿಷ್ಯ ಹೇಗಿದೆ ಅಂತೇಳಿ ಹೇಳುವಾಗ ಅವನು ಗಿಳಿಶಾಸ್ತ್ರನೋ ಮನೋಶಾಸ್ತ್ರನೋ ಅಥವಾ ನಮ್ಮ ಕೈಗಳನ್ನು ನೋಡಿಯೋ, ಕೆಲವರು ಹೇಳ್ತಾರೆ ನಿನ್ನ ಭವಿಷ್ಯ ಹಿಂಗಿದೆ, ಸ್ವಲ್ಪ ಹಣ ಜಾಸ್ತಿ ಕೊಟ್ರೆ ನಿನ್ನ ಭವಿಷ್ಯ ಚೆನ್ನಾಗಿದೆ, ಅದಕ್ಕೂ ಸ್ವಲ್ಪ ಜಾಸ್ತಿ ಕೊಟ್ರೆ ಇನ್ನೂ ಚೆನ್ನಾಗಿದೆ ಅಂತೇಳಿ ಹೇಳುವಂಥವ್ರಿದ್ದಾರೆ. ಬಟ್ ದುಃಖಕರವಾದ ಸಂಗತಿ, ಇವತ್ತು ಅನೇಕ ಕ್ರೈಸ್ತ ಸಭೆಯಲ್ಲಿ ಕೂಡ ಅನೇಕ ಸೇವಕರ ಪರಿಸ್ಥಿತಿಗಳು ಈ ರೀತಿ ಆಗಿದೆಯಲ್ಲ. ಕೆಲವು ಭವಿಷ್ಯತ್ತುಗಳನ್ನ, ಪ್ರವಾದನೆಗಳನ್ನ ತಪ್ಪಾಗಿ ಜನರಿಗೆ ಬೋಧಿಸಿ ಪ್ರಬೋಧನೆ ಮಾಡಿ ಜನರನ್ನ ಅಡ್ಡದಾರಿಗೆ ನಡೆಸುವಂತ ಕೆಲವು ಪ್ರವಾದನೆಗಳು ಕೂಡ ಇವತ್ತು ಕೆಲವು ಸಭೆಗಳಲ್ಲಿ ಇದೆ. ಆದರೆ ಬಹಳ ಜಾಗರೂಕತೆಯಿಂದ ಇರಬೇಕು. ದೇವರು ಏನನ್ನ ಮಾಡುವುದಕ್ಕಾಗಿ ಬಯಸ್ತಾನೋ
ಆತನು ಏನೆಲ್ಲ ತನ್ನ ಪ್ರಣಾಳಿಕೆಗಳನ್ನು ಹೊಂದಿದ್ದಾನೋ ನಮ್ಮ ವಿಷಯದಲ್ಲಿ ಅದೆಲ್ಲವನ್ನ ಸತ್ಯವೇದದಲ್ಲಿ ಈಗಾಗಲೇ ಬರೆಸಿಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ನಾವು ಬರುವಾಗ, ರಹಸ್ಯವಾದವುಗಳು ಯೆಹೋವನವುಗಳು ಅಂತೇಳಿ. ರಹಸ್ಯವಾಗಿರುವಂಥದ್ದೆಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು, ಪ್ರಕಟವಾಗಿರುವಂಥದ್ದೆಲ್ಲ ಅದು ನಮಗೆ ಸಂಬಂಧಿಸಿರುವಂಥದ್ದು. ನಾವು ರಹಸ್ಯವಾಗಿರುವಂಥದ್ದನ್ನು ತಿಳ್ಕೊಳ್ಳೋದು ಬೇಡ, ಅದು ರಹಸ್ಯವಾಗಿಯೇ ಇರಲಿ. ಆದರೆ ಯಾವುದನ್ನು ದೇವರು ನಮಗಾಗಿ ಪ್ರಕಟ ಮಾಡಿಕೊಟ್ಟಿದ್ದಾನೋ ಅದನ್ನು ನಾವು ತಿಳ್ಕೊಂಡು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಅಷ್ಟು ಸಾಕು, ನಮಗೆ ಅಷ್ಟು ಸಾಕು. ಇಸ್ರಾಯೇಲರ ಭವಿಷ್ಯತ್ತನ್ನು ತಿಳಿದಂಥ ದೇವರು, ಇಸ್ರಾಯೇಲರ ಮನಸ್ಥಿತಿಗಳನ್ನು ತಿಳಿದಿರುವಂಥ ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ, ನಾನು ಈಗ ನಿನಗೇನೇನು ಬೋಧಿಸ್ತಾ ಇದ್ದೇನೋ ಆ ಎಲ್ಲ ಮಾತುಗಳನ್ನು ಒಂದನ್ನು ಬಿಡದೆ ನೀನೇನು ಮಾಡಬೇಕು, ಇಸ್ರಾಯೇಲರಿಗೆ ನೀನು ಬೋಧಿಸಬೇಕು. ಓಕೆ ದೇವ್ರೆ, ನೀನೇನು ಕೊಡ್ತೀಯೋ ಅದೆಲ್ಲವನ್ನು ನಾನು ಅವರಿಗೆ ಬೋಧಿಸ್ತೇನೆ. ದೇವರು ಧರ್ಮಶಾಸ್ತ್ರದಲ್ಲಿರುವಂಥ ಇಸ್ರಾಯೇಲರಿಗೆ ಕೇವಲ ದಶಾಜ್ಞೆಗಳನ್ನು ಅಷ್ಟೇ ಅಲ್ಲ, 613 ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾನೆ. ನೀವು ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡವರೆಗೆ ನೀವು ಓದುವಾಗ 613 ಆಜ್ಞೆಗಳಿದ್ದಾವೆ. ಈ 613 ಆಜ್ಞೆಗಳನ್ನ ನೀನು ಇಸ್ರಾಯೇಲರಿಗೆ ಬೋಧಿಸು. ಅವರು ತಮ್ಮ ಮಕ್ಕಳಿಗೆ ಬೋಧಿಸಲಿ, ಮುಂದಿನ ತಲೆಮಾರಿನವರಿಗೆ ಬೋಧಿಸಲಿ. ಅವರು ಕೂತುಕೊಳ್ಳುವಾಗ, ನಡೆಯುವಾಗ, ಮಲಗುವಾಗ, ಅವರ ಮನೆಯ ನಿಲುವು ಪಟ್ಟಿಗಳ ಮೇಲೆ ಆ ದೇವರ ವಾಕ್ಯಗಳಿರಲಿ, ಅವುಗಳ ಕುರಿತು ಮಾತನಾಡಲಿ ಅಂತೇಳಿ ದೇವರು ಎಚ್ಚರಿಕೆ ಕೊಡ್ತಾನೆ. ಐ ಡೋಂಟ್ ನೋ, ಮುಂದೆ ಇನ್ನೊಂದು ದೇವರನ್ನ ಅರಿಯದೇ ಇರುವಂತ ಒಂದು ತಲೆಮಾರು ಹುಟ್ಟುಕೊಳ್ತದೆ. ದಯಮಾಡಿ ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸುವುದಾದರೆ, ನ್ಯಾಯಸ್ಥಾಪಕರುಗಳ ಗ್ರಂಥ ಅದರ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸುವುದಾದರೆ ಅಲ್ಲಿ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. 10ನೇ ವಚನದಲ್ಲಿ ನಾನು ಹೀಗೆ ಓದ್ತೇನೆ, ಅವನ ಕಾಲದವರೆಲ್ಲರೂ, ಅಂದ್ರೆ ಯೆಹೋಶುವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರವಾಗಿ ಮಾಡಿದಂಥ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. 11ನೇ ವಚನ, ಈ ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಯೆಹೋವನನ್ನ ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್, ಅಷ್ಟರೋತ್ ಎಂಬ ದೇವತೆಗಳನ್ನು ಪೂಜಿಸುವವರಾದ್ದರಿಂದ ಯೆಹೋವನ ಕೋಪವು ಅವರ ಮೇಲೆ ಹುರಿಹತ್ತಿತು. ಆತನು ಅವರನ್ನು ಸೂರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೂರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಯೆಹೋವನು ತಾನು ಮೊದಲೇ ಆಣೆಯಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು, ಅವರಿಗೆ ಬಹು ಸಂಕಟವಾಯಿತು ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ. ಬಹಳ ಒಂದು ದುಃಖಕರವಾದಂಥ ಮಾತುಗಳನ್ನ ನ್ಯಾಯಸ್ಥಾಪಕರಲ್ಲಿ ನಾವು ನೋಡ್ತೇವೆ. ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿಗಳು ಇಸ್ರಾಯೇಲರಿಗೆ ಒದಗಿ ಬಂತು? ಮುಂದಿನ ತಲೆಮಾರಿನ ಜನರಿಗೆ, ಹೊಸ ಸಂತಾನದವರಿಗೆ ಈ ರೀತಿಯಾದಂಥ ಸಂಗತಿ ಪ್ರಾರಂಭ ಆಯಿತು ಅಂತೇಳಿ ಒಂದು ವೇಳೆ ಆಲೋಚನೆ ಮಾಡಬೇಕಾದ್ರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಯಾವ ಕರೆಯನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದನೋ ಮೋಶೆಯ ಮೂಲಕವಾಗಿ, ಆ ವಿಷಯದಲ್ಲಿ ಇಸ್ರಾಯೇಲರು ತಮ್ಮ ಮುಂದಿನ ತಲೆಮಾರಿನವರಿಗೆ ಆ ದೇವರ ವಾಕ್ಯಗಳನ್ನು ಬೋಧಿಸುವಂತ ವಿಚಾರದಲ್ಲಿ, ದೇವರ ವಾಕ್ಯಗಳನ್ನು ಕಲಿಸುವಂತ ವಿಚಾರದಲ್ಲಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ಳುವಂತ ವಿಚಾರದಲ್ಲಿ ಅವರಿಗೆ ಆ ಪ್ರಬೋಧನೆಯನ್ನ ಅವರು ನೀಡಲಿಲ್ಲ. ಆದುದರಿಂದ ಈ ತಲೆಮಾರಿನ ಜನರು ದೇವರನ್ನ ಬಿಟ್ಟ ಕಾರಣ, ದೇವರಲ್ಲದವುಗಳನ್ನು ಅವರು ದೇವರಂತೇಳಿ ಆರಾಧನೆ ಮಾಡುವಂತವರಾದ ಕಾರಣ ಇಸ್ರಾಯೇಲರ ಮೇಲೆ ದೇವರ ಕೋಪ ಹುರಿಹತ್ತಿತು ಅಂತೇಳಿ ನಾವು ನೋಡುತ್ತೇವೆ. ಪ್ರೀತಿಯ ದೇವಚಂದ್ರೇ, ಇವತ್ತು ನಮ್ಮ ಸಂದೇಶದ ಪ್ರಸ್ತಾಪ ಕ್ರೂಜಿತನ ಕರೆ ಮಕ್ಕಳಿಗೆ ಅಂತ ಹೇಳಿದೆ. ಸಂದೇಶ ಮಕ್ಕಳಿಗಿದೆ, ಆದರೆ ಪೋಷಕರಿಗೂ ಕೂಡ ಜವಾಬ್ದಾರಿಕೆಗಳಿದ್ದಾವೆ. ದೇವರು ಕುಟುಂಬ ವ್ಯವಸ್ಥೆಯನ್ನ ಮಾಡಿದ್ದಾನೆ.
ಈ ಕುಟುಂಬ ವ್ಯವಸ್ಥೆಯಲ್ಲಿ ದೇವರು ಒಂದು ಕುಟುಂಬ ಅಂತ ಹೇಳಿ ಕರೆಯುವಾಗ ಗಂಡ ಹೆಂಡತಿ ಮಕ್ಕಳು ಸೇರಿ ಅದನ್ನ ಕುಟುಂಬ ಎಂಬುದಾಗಿ ನಾವು ಕರೀತೇವೆ. ಒಂದು ವೇಳೆ ಕುಟುಂಬದಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಮುಂದಿನ ಸಂತತಿಗೆ, ಮುಂದಿನ ತಲೆಮಾರಿನವರಿಗೆ ಅದು ಹರಿದು ಹೋಗಬೇಕು ಅಂತಂದ್ರೆ ಇವತ್ತಿನ ತಲೆಮಾರಿನ ತಂದೆ ತಾಯಿಗಳಾಗಿರುವಂಥ ನಮ್ಮ ಜವಾಬ್ದಾರಿಕೆ, ದೇವರು ನಮ್ಮ ಮೇಲಿಟ್ಟಿರುವಂಥ ಕರ್ತವ್ಯ ಬಹಳಷ್ಟಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬೈಬಲ್ ಹೇಳ್ತದೆ, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 6ರಿಂದ 10 ವಚನಗಳನ್ನು ಓದುವುದಾದ್ರೆ, ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ತಾನಂತೇಳಿ ವಾಕ್ಯ ಹೇಳ್ತದೆ. 126ನೇ ಕೀರ್ತನೆ 4ನೇ ವಚನದಿಂದ ಓದುವಾಗ, ಅಳುತ್ತಾ ಬಿತ್ತುವವನು ಹೇಗೆ ಕೊಯ್ತಾನಂತೆ? ಹಾಡುತ್ತಾ ಕೊಯ್ತಾನೆ. ದುಃಖಿಸುತ್ತಾ ಬೀಜಗಳನ್ನು ಹೊತ್ತುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ತನ್ನ ಮನೆಗೆ ಬರ್ತಾನೆ ಅಂತೇಳಿ ವಾಕ್ಯ ಹೇಳ್ತದೆ. ನೀವು ಇವತ್ತು ಅಳೋದಂತಂದ್ರೆ ಮನೆಯಲ್ಲಿ ಹೋಗಿ ಕಿಟಕಿ ಹಾಕೊಂಡು ಬಾಗಿಲ ಹಾಕೊಂಡು ಗೋಳಾಗಿ ಜೋರಾಗಿ ಅಳೋದಷ್ಟೇ ಅಲ್ರಿ. ಬೈಬಲ್ ಹೇಳುತ್ತೆ, ಪ್ರಲಾಪಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ, ರಾತ್ರಿಯ ಒಂದೊಂದು ಜಾವದಲ್ಲಿ ನೀವು ದೇವರ ಮುಂದೆ ಮೊಣಕಾಲೂರಿ ನಿಮ್ಮ ಹೃದಯದ ಸಾರವನ್ನು ದೇವರ ಮುಂದೆ ಹಾಕಿ, ದೇವರ ಮುಂದೆ ನಮ್ಮ ಮಕ್ಕಳ ಪ್ರಾಣಗಳನ್ನ ಉಳಿಸು ಅಂತೇಳಿ ನಾವು ಗೋಳಾಡಬೇಕಾಗಿದೆ. ಒಂದು ವೇಳೆ ಇವತ್ತು ನಾವು ನಮ್ಮ ಮಕ್ಕಳಿಗಾಗಿ ಅಳದೆ ಹೋದ್ರೆ ಮುಂದೊಂದು ದಿವಸ ನಾವು ಅಳಲೇಬೇಕಾಗ್ತದೆ. ಆದರೆ ಆ ಅಳಿವಿನಲ್ಲಿರುವಂಥ ಉದ್ದೇಶ ಬೇರೆ ಆಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಯೆರೂಸಲೇಮಿನ ಸ್ತ್ರೀಯರನ್ನು ನೋಡಿ ಹೇಳ್ತಾನೆ, ನನಗೋಸ್ಕರವಾಗಿ ನೀವು ಅಳಬೇಡ್ರಿ, ನೀವು ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಅಳಿರಿ ಅಂತೇಳಿ ಯೇಸು ಸ್ವಾಮಿ ಉಪದೇಶಿಸ್ತಾನೆ. ಪ್ರಿಯರೇ, ಮಕ್ಕಳು ನಮ್ಮ ಸಭೆಯ ಮುಂದಿನ ತಲೆಮಾರಿನ ಆಧಾರ ಸ್ತಂಭಗಳು. ಈ ಸಭೆ ಇವತ್ತು ಸುಂದರವಾಗಿ ಕಾಣಬೇಕಾದ್ರೆ, ಇದು ಚೆನ್ನಾಗಿ ನಿಂತ್ಕೊಳ್ಬೇಕಾದ್ರೆ ನಮ್ಮ ಎರಡೂ ಬದಿಯಲ್ಲಿ ಒಳ್ಳೊಳ್ಳೆ ಆಧಾರ ಸ್ತಂಭಗಳಿದ್ದಾವೆ. ಸಭೆಯ ಈ ಮೇಲ್ಛಾವಣಿಯ ಎಲ್ಲ ಭಾರವನ್ನ ಅವು ಹೊತ್ಕೊಂಡಿದ್ದಾವೆ. ಅದಕ್ಕಾಗಿ ಇವತ್ತು ನಾವು ಸೇಫ್ ಆಗಿದ್ದೀವಿ. ನಾವು ಕೇಳಿಸ್ಕೊಳ್ತೀವಲ್ಲ, ಎಷ್ಟೋ ಕಡೆಗಳಲ್ಲಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿ, ದೆಹಲಿ, ಮುಂಬೈನಲ್ಲಿ ಈ ಮೆಟ್ರೋ ನಡೀತಾ ಇರುವಾಗ ಕೆಲವು ಕಡೆಗಳಲ್ಲಿ ಆ ಪಿಲ್ಲರ್ ಕುಸಿದು ಹೋಗಿ ಸಾವಿರಾರು ಜನ ಮರಣ ಹೊಂದಿರುವಂಥ ಘಟನೆ ನಾವು ನೋಡ್ತೇವೆ. ಕಳಪೆ ಕಾಮಗಾರಿ, ಒಂದು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡದ ಕಾರಣ, ಅದರಲ್ಲಿ ಸರಿಯಾದಂಥ ಒಂದು ಸ್ಟ್ರೆಂತ್ ಇಲ್ಲದ ಕಾರಣ ಅದು ಬಿದ್ದೋಗಿ ಸಾವಿರಾರು ಜನ ಮರಣ ಹೊಂದಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಮಕ್ಕಳು ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಪೀಳಿಗೆಗೆ ಇವತ್ತಿನ ಮಕ್ಕಳು ಅವರು ಭವಿಷ್ಯತ್ತಾಗಿದ್ದಾರೆ. ಇವತ್ತು ಆ ಭವಿಷ್ಯತ್ತನ್ನ ಆ ಮಕ್ಕಳಲ್ಲಿ ನಾವು ನೋಡಬೇಕು. ಆ ಮಕ್ಕಳಲ್ಲಿ ನಮ್ಮ ಭವಿಷ್ಯತ್ತನ್ನು ನಾವು ಕಾಣಬೇಕು. ಅದು ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಮಕ್ಕಳ ಬಗ್ಗೆ ಇವತ್ತು ನಾವು ಕಾಳಜಿಯನ್ನ ವಹಿಸಲೇಬೇಕು. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ 13ರಿಂದ 16 ವಚನಗಳನ್ನು ಓದುವಾಗ ಕೆಲವು ತಂದೆ ತಾಯಿಗಳು ಯೇಸು ಸ್ವಾಮಿಯ ಬಳಿಗೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ಇಷ್ಟವಾದ ವಚನ ಅದು. ನಾವು ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆ 3 ಸುವಾರ್ತೆಗಳಲ್ಲಿ ಕೂಡ ಈ ವಾಕ್ಯ ಭಾಗಗಳನ್ನು ನಾವು ನೋಡ್ಬೋದು. ಮಾರ್ಕನ ಸುವಾರ್ತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಕೆಲವು ಕೂಸುಗಳನ್ನ ಯೇಸುವಿನ ಬಳಿಗೆ ತಂದಿದ್ದಾರೆ ಅಂತೇಳಿ ಲೂಕನ ಹೇಳ್ತಾನೆ. ಎನಿಹೌ, ಮಕ್ಕಳನ್ನ ಯೇಸು ಸ್ವಾಮಿ ಬಳಿಗೆ ತಂದಿದ್ದಾರೆ. ಬಹಳ ಒಳ್ಳೆಯ ಉದ್ದೇಶದಿಂದ. ಅಲ್ಲಿ ಬೈಬಲ್ ಹೀಗೆ ಹೇಳ್ತದೆ, ಯೇಸುವಿನಿಂದ ಮುಟ್ಟಿಸಬೇಕಂತೇಳಿ ಕೆಲವರು ತಂದ್ರೆ, ಆ ಸುವಾರ್ತೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 19ನೇ ಅಧ್ಯಾಯದಲ್ಲಿ, ಯೇಸು ಅವರ ಮೇಲೆ ಕೈ ಇಟ್ಟು ಅವರನ್ನು ಆಶೀರ್ವದಿಸಬೇಕಂತೇಳಿ ಯೇಸುವಿನ ಬಳಿಗೆ ಅವರು ತಂದಿದ್ದಾರೆ. ಬಹಳ ಒಳ್ಳೆಯ ಇಂಟೆನ್ಷನ್, ಬಹಳ ಒಳ್ಳೆಯ ಉದ್ದೇಶ. ಇವತ್ತು ನಮ್ಮ ಮಕ್ಕಳನ್ನ ನಾವು ಯಾವ ಉದ್ದೇಶಕ್ಕಾಗಿ ದೇವರ ಆಲಯಕ್ಕೆ ನಾವು ಕರ್ಕೊಂಡು ಬರ್ತಾ ಇದ್ದೀವಿ, ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಬಹಳ ಸಾರಿ ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡು ಬರ್ತೀವಿ ದೇವರ ಆಲಯಕ್ಕೆ.
ಕರ್ಕೊಂಡು ಬರ್ತೇವೆ, ಹಾಗೆಯೇ ಅದೇ ಸ್ಥಿತಿಯಲ್ಲಿ ಹಿಂತಿರುಗಿ ನಾವು ವಾಪಸ್ ಹೋಗ್ತೇವೆ. ನಾವು ಪ್ರಿಯರೇ, ಕರೆದುಕೊಂಡು ಬರುವಾಗ ನಮಗೊಂದು ಉದ್ದೇಶ ಇರಬೇಕು. ಸ್ವಾಮಿ ಇವತ್ತು ನಮ್ಮ ಮಕ್ಕಳನ್ನು ಮುಟ್ಟಬೇಕು. ಪ್ರಸಂಗಿ 5ನೇ ಅಧ್ಯಾಯವನ್ನು ಓದುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನು ಗಮನಿಸುವಂತೆ ಹೇಳ್ತಾನೆ. ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಯೋಬನಂತೆ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನ್ನ ಮಕ್ಕಳನ್ನು ನಿನ್ನ ಆಲಯಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ, ನಿನ್ನ ಸನ್ನಿಧಾನಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ. ನಾನು ಹಿಂತಿರುಗಿ ಹೋಗುವಾಗ, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ, ಸ್ವಾಮಿ, ಲೋಕದಲ್ಲಿ ನನ್ನ ಮಕ್ಕಳು ಹೋಗ್ಲಿಕ್ಕಿದ್ದಾರೆ, ಸ್ನೇಹಿತರೊಂದಿಗೆ ನನ್ನ ಮಕ್ಕಳು ಬೆರೀಲಿಕ್ಕಿದ್ದಾರೆ, ಶಾಲೆಗೆ ನನ್ನ ಮಕ್ಕಳು ಹೋಗ್ಲಿಕ್ಕಿದ್ದಾರೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಸ್ವಾಮಿ, ನನ್ನ ಮಕ್ಕಳ ಮೇಲೆ ನಿನ್ನ ಹಸ್ತ ಪರಿಪಾಲನೆ ಇರಲಿ. ದೇವರೇ, ನಿನ್ನ ಕೃಪಾ ಹಸ್ತ ನನ್ನ ಮಕ್ಕಳ ಮೇಲಿರಲಿ, ನಿನ್ನ ಕಟಾಕ್ಷ ನನ್ನ ಮಕ್ಕಳ ಮೇಲಿರಲಿ. ಸ್ವಾಮಿ, ನೀನು ನಿನ್ನ ಹಸ್ತದಿಂದ ನನ್ನ ಮಕ್ಕಳನ್ನು ಮುಟ್ಟು ಸ್ವಾಮಿ. ಯೋಬನ ಪ್ರಾರ್ಥನೆ ಕೇವಲ ವಾರಕ್ಕೊಂದು ಸಾರಿ ಮಾತ್ರ ಅಲ್ಲ, ಪ್ರತಿ ದಿವಸವೂ. ನೀವು ಆಮೇಲೆ ಸತ್ಯವೇದವನ್ನು ಹೋದ್ರಿ, ಯೋಬನ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯೋಬನು ಪ್ರತಿ ದಿವಸವೂ ಕೂಡ ಏನ್ ಮಾಡ್ತಾ ಇದ್ದಂತೆ, ಒಂದೊಂದು ಮನೆಯಲ್ಲಿ ಆತನು ಕೂಟವನ್ನ, ಅಂದ್ರೆ ಮಕ್ಕಳನ್ನ ಕೂಡಿಸಿ, ಅವರು ಆ ಥ್ಯಾಂಕ್ಸ್ ಗಿವಿಂಗ್ ಆದ ನಂತರ ಒಬ್ಬೊಬ್ಬ ಮಕ್ಕಳನ್ನ ಹತ್ತಿರಕ್ಕೆ ಕರೆದು ಅವರಿಗೋಸ್ಕರವಾಗಿ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ನಂತೆ. ಏನಂತೇಳಿ, ಒಂದು ವೇಳೆ ನನ್ನ ಮಕ್ಕಳು ನನಗೆ ಗೊತ್ತಿಲ್ಲದ ಹಾಗೆ, ನನಗೆ ತಿಳಿಯದ ಹಾಗೆ ತಮ್ಮ ಹೃದಯದಲ್ಲಿ ದೇವರಿಗೆ ವಿರೋಧವಾಗಿ ಏನಾದರೂ ಪಾಪ ಮಾಡಿದ್ದಾರೋ ಏನೋ, ದೇವರನ್ನ ದೂಷಣೆ ಮಾಡಿದ್ದಾರೋ ಏನೋ ಅಂತೇಳಿ ಮಕ್ಕಳ ಪಕ್ಷದಲ್ಲಿ ಯೋಬನು ನಿಂತುಕೊಂಡು ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದ. ಪ್ರಿಯ ತಂದೆ ತಾಯಿಗಳೇ, ಇವತ್ತು ನಮ್ಮ ಮಕ್ಕಳಿಗೋಸ್ಕರವಾಗಿ ನಮ್ಮ ಪಾತ್ರ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಮಕ್ಕಳನ್ನ ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ, ಇವತ್ತು ನಮಗಿರುವಂತಹ ಜವಾಬ್ದಾರಿಕೆಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಬಿಸ್ನೆಸ್ಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ನಾವು ಬಹಳಷ್ಟು ಬ್ಯುಸಿಯಾಗಿ ಅನೇಕ ತಂದೆ ತಾಯಿಗಳು ಇವತ್ತು ಮಕ್ಕಳನ್ನ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಬಹಳ ಜನ ಅನ್ಕೊಳ್ತಾರೆ, ನನ್ನ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟಿದ್ರೆ ಸಾಕು, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆಗೆ ಸೇರಿಸಿದರೆ ಸಾಕು. ಇದು ಲೌಕಿಕವಾಗಿ ಅವರಿಗೆ ಮಾಡಬೇಕಾದಂತ ಕರ್ತವ್ಯ. ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮ್ಮ ಮಕ್ಕಳಿಗಾಗಿ ನಾವು ಮಾಡಬೇಕಾದಂಥದ್ದು ಬಹಳ ಬಹಳ ಜವಾಬ್ದಾರಿಕೆಗಳು ನಮ್ಮ ಮೇಲಿದೆ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಮಕ್ಕಳು ಒಂದು ಒಳ್ಳೆ ಶಾಲೆಯಲ್ಲಿ ಓದಿ, ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು, ಒಳ್ಳೆ ಪದವಿಯನ್ನು ಪಡ್ಕೊಂಡು, ಒಂದು ಒಳ್ಳೆ ತರಬೇತಿಯನ್ನು ಪಡ್ಕೊಂಡು ಅವರು ಒಂದು ಒಳ್ಳೆ ಉದ್ಯೋಗವನ್ನು ಸಂಪಾದನೆ ಮಾಡ್ಬೋದು. ಆದರೆ ಇದು ಯಾವುದು ಕೂಡ ಅವರನ್ನ ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಮಕ್ಕಳಿಗೆ ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯಲಿಕ್ಕೆ ಬೇಕಾಗಿರುವಂಥದ್ದು ಏನ್ ಹೇಳ್ರಿ, ಏನ್ ಬೇಕಾಗಿದೆ? ರಕ್ಷಣೆಯ ಜೀವನ. ಒಂದು ಸಾರಿ ಇಬ್ರು ತಂದೆ ಮತ್ತು ಮಗ ಮೀನು ಹಿಡಿಲಿಕ್ಕೆ ಹೋದ್ರಂತೆ. ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೆ ಯಾವಾಗಲೂ ಮಕ್ಕಳ ಜೊತೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಒಂದು ದಿವಸ ತನ್ನ ಮಗನ ಜೊತೆಗೆ ಮೀನು ಹಿಡಿಲಿಕ್ಕೆ ಹೋದನಂತೆ. ಹೋದ ನಂತರ ಅವ್ರಿಗೊಂದು ಹವ್ಯಾಸ ಇತ್ತು, ಎವ್ರಿ ಡೇ ಡೈರಿಗಳನ್ನು ಬರೀತಾ ಇದ್ದ. ಮಗನೂ ಡೈರಿ ಬರೀತಾ ಇದ್ದ, ತಂದೆನೂ ಕೂಡ ಡೈರಿ ಬರೀತಾ ಇದ್ದ. ಹೋಗಿ ಬಂದ ನಂತರ ಸಾಯಂಕಾಲ ತಂದೆ ಬರೀತಾನಂತೆ, ಇವತ್ತು ನನ್ನ ದಿನವನ್ನು ಬಹಳ ವ್ಯರ್ಥವಾಗಿ ನಾನು ಕಳೆದಿದ್ದೇನೆ, ಇವತ್ತು ನನ್ನ ಜೀವನದಲ್ಲಿ ಇದೊಂದು ವ್ಯರ್ಥವಾದಂಥ ದಿನ ಅಂತೇಳಿ ತನ್ನ ಡೈರಿಯಲ್ಲಿ ಬರೆದನಂತೆ. ನನ್ನ ಬಿಸ್ನೆಸ್ನಲ್ಲಿ ನನಗೆ ಇವತ್ತು ಇಷ್ಟು ಲಾಸ್ ಆಯಿತು, ನಾನು ಇಷ್ಟು ಹಣ ಗಳಿಸಬೇಕಾಗಿತ್ತು, ಇಷ್ಟು ನನಗೆ ಲಾಸ್ ಆಯಿತು ಅಂತೇಳಿ ತನ್ನ ಅನುಭವಗಳನ್ನು ಪುಸ್ತಕದಲ್ಲಿ ಬರೆದನಂತೆ. ಇದು ತಂದೆಯ ಅನುಭವ. ಬಟ್ ಇನ್ನೊಂದು ಪುಸ್ತಕದಲ್ಲಿ ಮಗನ ಬರೀತಾನಂತೆ, ಇವತ್ತು ನನ್ನ ಜೀವನದಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟಂತ ದಿನ, ನನಗೆ ಬಹಳ ಆನಂದಕರವಾದಂಥ ದಿನ. ಯಾಕಂದ್ರೆ ಇವತ್ತು ಇಡೀ ದಿನ ನಾನೇನು ಮಾಡಿದ್ದೇನೆ, ನನ್ನ ತಂದೆಯೊಂದಿಗೆ ನನ್ನ ಸಮಯವನ್ನು ನಾನು ಕಳೆದಿದ್ದೇನೆ, ನನ್ನ ತಂದೆಯೊಂದಿಗೆ ನಾನು ಸಂತೋಷ ಪಟ್ಟಿದ್ದೇನೆ ಅಂತೇಳಿ. ನೋಡಿ, ಒಬ್ಬರ ಅನುಭವಗಳು ಇನ್ನೊಬ್ಬರಿಗೆ ತದ್ವಿರುದ್ಧವಾಗಿದೆ. ಯಾಕೆ ಈ ಅನುಭವ ಅಂತಂದ್ರೆ, ಉದ್ದೇಶದ ಮೇಲೆ ಆಯ್ಕೆ ಯಾವಾಗಲೂ ಕೂಡ ಅದು ನೆಲೆಯಾಗಿರುತ್ತೆ. ತಂದೆ ಹೇಳ್ತಾನೆ, ಈ ದಿನ ನನಗೆ ವ್ಯರ್ಥವಾಗಿ ಹೋಯ್ತು ಅಂತೇಳಿ. ಮಗನ ಹೇಳ್ತಾನೆ, ಇದು ದಿನ ನನಗೆ ಬಹಳ ಆನಂದಕರವಾದಂಥ ದಿನ.
ಪ್ರಿಯರೇ, ಬಹಳ ತಂದೆ ತಾಯಿಗಳು ಅನ್ಕೊಳ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು, ನನ್ನ ಮಕ್ಕಳಿಗೆ ಒಳ್ಳೆ ಶಾಲೆಗೆ ಸೇರಿಸಿದರೆ ಸಾಕು, ಒಳ್ಳೆ ಕಾಲೇಜ್ಗೆ ಹೋದರೆ ಸಾಕು. ನೋ, ನಾವು ಅವರ ಜೊತೆಗೆ ಎಷ್ಟು ಕ್ವಾಲಿಟಿ ಸಮಯವನ್ನ ನಾವು ಇವತ್ತು ಕಳೀತಾ ಇದ್ದೇವೆ. ಅವರ ಭಾವನೆಗಳನ್ನ, ಅವರ ನೋವುಗಳನ್ನ, ಅವರ ಅನುಭವಗಳನ್ನ. ಎಷ್ಟೋ ಮಕ್ಕಳು, ನನಗೆ ದೇವರು 2 ಮಕ್ಕಳನ್ನು ಕೊಟ್ಟಿದ್ದಾನ್ರಿ. ಇವಾಗ ಮಗ SSLCಯಲ್ಲಿದ್ದಾನೆ, ಮಗಳು 8th ಓದ್ತಾ ಇದ್ದಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಪ್ರಪಂಚ ಇದ್ದಾಗೆ, ಒಂದು ಮಿನಿ ವರ್ಲ್ಡ್ ಇದ್ದಾಗೆ. ಅವರಿಗೆ ಶಾಲೆಯಿಂದ ಬಂದ ತಕ್ಷಣನೇ ಇಡೀ ದಿನ ಆದಂಥ ಅನುಭವಗಳನ್ನ ತಾಯಿಯ ಸಂಗಡ, ತಂದೆಯ ಸಂಗಡ ತಮ್ಮ ನೋವುಗಳನ್ನ, ತಮ್ಮ ಆನಂದವನ್ನ ಹಂಚಿಕೊಳ್ಳಿಕ್ಕೆ ಮಕ್ಕಳು ಬಯಸ್ತವೆ. ಬಟ್ ಎಷ್ಟೋ ಸಾರಿ ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೇವೆ. ಎಷ್ಟೋ ಸಾರಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ತಾಳ್ಮೆ ಇಲ್ಲ. ಎಷ್ಟೋ ಸಾರಿ ಆ ಮಕ್ಕಳು ತಮ್ಮ ನೋವುಗಳನ್ನು, ಅನುಭವಗಳನ್ನು ಹಂಚಿಕೊಳ್ಳುವಾಗ ನಾವು ಅಲಕ್ಷ್ಯ ಮಾಡಿದ್ದೇವೆ. ಒಂದು ಶಾಲೆಯಲ್ಲಿ ಟೀಚರ್ ಕೇಳಿದ್ರಂತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳೇ ನೀವು ಏನಾಗಬೇಕು ಅಂತೇಳಿ ಪ್ರಶ್ನೆ ಕೇಳ್ತಾ ಇರುವಾಗ ಒಂದೊಂದು ಮಗು ಹೇಳ್ತಂತೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು, ಅದಾಗಬೇಕು, ಇದು ಆಗಬೇಕು ಅಂತೇಳಿ ಎಲ್ಲ ಮಕ್ಕಳು ಹೇಳ್ಕೊಂಡು ಬರ್ತಾ ಇತ್ತಂತೆ. ಕೊನೆಯದಾಗಿ ಒಂದು ಮಗು ಹೇಳಿತಂತೆ, ನಾನು ಮೊಬೈಲ್ ಆಗಬೇಕು ಅಂತ ಹೇಳಿದನಂತೆ. ಏನಾಗಬೇಕಂತೆ? ನಾನು ಮೊಬೈಲ್ ಆಗಬೇಕು. ಟೀಚರ್ಗೆ ಭಾಳ ಶಾಕಿಂಗ್, ಏನು ಇಂಥ ಒಂದು ವಿಚಿತ್ರವಾದಂಥ ಉತ್ತರ ಕೊಡ್ತಾ ಇದ್ದಾಳಲ್ಲ ಈ ಮಗಳು ಅಂತೇಳಿ. ಯಾಕೆ ನೀನು ಮೊಬೈಲ್ ಆಗಬೇಕಂತೇಳಿ ಇಷ್ಟಪಡ್ತಾ ಇದೀಯಾ ಅಂತ ಹೇಳುವಾಗ, ಮೊಬೈಲ್ ಆದರೆ, ಯಾಕಂದ್ರೆ ನಮ್ಮ ತಂದೆ ಯಾವಾಗಲೂ ಅವ್ರ ಕೈಯಲ್ಲಿ ಏನಿರುತ್ತೆ? ಮೊಬೈಲ್ ಇರುತ್ತೆ. ನಮ್ಮ ತಂದೆ ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತಾರೆ, ಯಾವಾಗಲೂ ಅದ್ರ ಜೊತೆಗೆ ಹೆಚ್ಚು ಸಮಯ ಕಳೀತಾರೆ. ಒಂದು ವೇಳೆ ನಾನು ಕೂಡ ಮೊಬೈಲ್ ಆದರೆ ನನ್ನ ಜೊತೆಗೂ ಕೂಡ ನಮ್ಮ ತಂದೆ ಹೆಚ್ಚು ಸಮಯವನ್ನ ಕಳೀತಾರೆ ಅಂತೇಳಿ ತನ್ನ ಅನುಭವವನ್ನ ತೋಡ್ಕೊಳ್ತಾಳೆ. ಪ್ರಿಯರೇ, ಇದು ವಾಸ್ತವ ಸ್ಥಿತಿ. ಮಕ್ಕಳೊಂದಿಗೆ ನಾವು ಇವತ್ತು ಎಷ್ಟು ಸಮಯವನ್ನ ನಾವು ಕಳೀತಾ ಇದ್ದೇವೆ? ಬೈಬಲ್ ಹೇಳುತ್ತೆ 127ನೇ ಕೀರ್ತನೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭ ಫಲವು ಅದು ಆತನ ಬಹುಮಾನ ಅಂತೇಳಿ. ತಂದೆ ತಾಯಿಗಳಾದಂಥ ನಮ್ಮ ಕರ್ತವ್ಯ ದೇವರು ಕೊಟ್ಟಂತ ಈ ಬಹುಮಾನವನ್ನ, ದೇವರು ಕೊಟ್ಟಂತೆ ಆಶೀರ್ವಾದವನ್ನ ನಾವು ಅನುಭವಿಸುವುದರ ಜೊತೆಗೆ ಅದನ್ನ ದೇವರ ಮಹಿಮೆಗಾಗಿ ಬೆಳೆಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನೋಡಿ, ನಾವು ಯಾವುದಾದ್ರೂ ಒಂದು ಮದುವೆಗೆ ಹೋಗುವಾಗ ಏನ್ ಮಾಡ್ತೇವೆ? ನಾವು ಗಿಫ್ಟ್ಗಳನ್ನು ಹೊಯ್ತೀವಿ. ನಾವು ಅದು ಬಹಳ ಕಡಿಮೆ ಗಿಫ್ಟ್ ಆಗಿರ್ಬೋದು, ಬಹಳ ಕಡಿಮೆ ಬೆಲೆ ಉಳ್ಳಂತ ಗಿಫ್ಟ್ ಆಗಿರ್ಬೋದು. ಆದರೆ ಆ ಗಿಫ್ಟ್ ಅನ್ನ ನಾವು ಆಯ್ಕೆ ಮಾಡುವಾಗ ಏನ್ ಮಾಡ್ತೇವೆ ಗೊತ್ತಾ? ಅದು 100 ರೂಪಾಯಿ ಬೆಲೆ ಬಾಳುವಂಥದ್ದಾಗಿರ್ಬೋದು. ಅದನ್ನ ನಾವು ಎಲ್ಲ ಕಡೆ ಚೆಕ್ ಮಾಡ್ತೇವೆ. ಕ್ವಾಲಿಟಿ ಚೆನ್ನಾಗಿದೆಯಾ, ಬಾಳಿಕೆ ಬರುತ್ತಾ, ಎಲ್ಲ ಅದನ್ನ ಕಿತ್ತಿ ಜಗ್ಗಿ ಎಲ್ಲ ನೋಡ್ತೇವೆ. ಪೇಂಟ್ ಹೋಗುತ್ತಾ ಇಲ್ವಾ? ಕೊಡೋದು 100 ರೂಪಾಯಿನೇ, ಆದರೂ ಕೂಡ ಅದನ್ನ ನಾವು ಚೆಕ್ ಮಾಡ್ತೇವೆ. ಯಾಕಂದ್ರೆ ಇದು ಗಿಫ್ಟ್, ಬೇರೆಯವರಿಗೆ ಕೊಡುವಂಥದ್ದು. ದೇವರು ಇವತ್ತು ನಮಗೆ ಬಹುಮಾನಗಳನ್ನ ಕೊಟ್ಟಿದ್ದಾನೆ. ದೇವರು ನಮಗೆ ಮಕ್ಕಳ ಬಹುಮಾನಗಳನ್ನ ಕೊಟ್ಟಿದ್ದಾನೆ, ಅಮೂಲ್ಯವಾದಂಥದ್ದು ಬಹುಮಾನಗಳನ್ನ ಕೊಟ್ಟಿದ್ದಾನೆ. ಇವತ್ತು ಅವುಗಳನ್ನ ಯಾವ ಮಟ್ಟದಲ್ಲಿ ನಾವು ಬೆಳೆಸ್ತಾ ಇದ್ದೇವೆ? ದಯಮಾಡಿ ನನ್ನ ಜೊತೆಗೆ ಒಂದು ವಚನ ಓದ್ರಿ. ವಿಮೋಚನ ಕಾಂಡ 2ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ ಅದರ 9ನೇ ವಚನ. ಯಾರಾದ್ರೂ ಓದ್ತೀರಾ ಅದನ್ನು ನನಗೋಸ್ಕರವಾಗಿ? ನೋಡಿ, ಮೋಶೆ ಕತೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮೋಶೆ ಬೆಳೆದು ಬಂದಂತ ವಿಧಾನ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮೋಶೆಯನ್ನ 3-4 ತಿಂಗಳು ತಾಯಿ ಬಚ್ಚಿಟ್ಕೊಳ್ಳಿಕ್ಕೆ ಆಗದಿರುವಂತ ಪರಿಸ್ಥಿತಿಗಳು ಬಂದಾಗ ಆ ಮಗುವನ್ನ ನೈಲ್ ನದಿಯಲ್ಲಿ ಬಿಟ್ಬಿಡ್ತಾಳೆ. ಫರೋಹನನ ಕುಮಾರ್ತೆ ಸ್ನಾನ ಮಾಡುವುದಕ್ಕಾಗಿ ನದಿಗೆ ಬಂದಾಗ ಆ ಮಗುವನ್ನ ನೋಡಿ, ಇದು ನಿಜವಾಗಿಯೂ ಇಬ್ರಿಯ ಆ ಸ್ತ್ರೀಯರಲ್ಲಿ ಯಾರದೋ ಒಂದು ಮಗುವಾಗಿದೆ ಅಂತೇಳಿ ತಿಳಿದು ದೇವರು ಆಕೆಯ ಹೃದಯದಲ್ಲಿ ಒಂದು ಕನಿಕರವನ್ನು ಹಾಕ್ತಾನೆ. ದೇವರ ಸಂಕಲ್ಪ ಇದು, ದೇವರ ಯೋಚನೆ ಇದು. ಆ ಮಗುವನ್ನ ಹೇಗಾದ್ರೂ ಮಾಡಿ ನಾನು
ಬದುಕಿಸ್ಕೊಳ್ಬೇಕು ಅನ್ನುವಂಥದ್ದು ತಾಯಿಯ ಆಲೋಚನೆ ಆಗಿದ್ರೆ, ದೇವರ ಆಲೋಚನೆ ಕೂಡ ಈ ಮಗುವನ್ನು ನಾನು ಹೇಗಾದ್ರೂ ಮಾಡಿ ಉಳಿಸಲೇಬೇಕು. ಯಾಕಂದ್ರೆ ಪ್ರತಿ ಮಗುವಿನ ಹಿಂದೆ ದೇವರಿಗೆ ಒಂದು ದೊಡ್ಡ ಯೋಚನೆ ಇದೆ. ಯಾರು ಕೂಡ ಇದನ್ನು ಮರೆಯಬಾರದು. ಪ್ರತಿ ಒಂದೊಂದು ಮಗುವಿನ ಹಿಂದೆ ದೇವರಿಗೆ ಒಂದು ದೊಡ್ಡ ಪ್ರಣಾಳಿಕೆ, ದೊಡ್ಡ ಯೋಚನೆಗಳಿದ್ದಾವೆ. ಯೆರೆಮೀಯ 29:11 ಹೇಳ್ತದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂತಹ ಆಲೋಚನೆಗಳು ಹಾಯಿತದ ಆಲೋಚನೆಗಳಲ್ಲ, ಅದು ಹಿತವಾದಂತಹ ಆಲೋಚನೆಗಳು ಅಂತೇಳಿ. ನಮ್ಮ ಮಕ್ಕಳ ವಿಷಯದಲ್ಲಿ ದೇವರಿಗೆ ದೊಡ್ಡ ಯೋಜನೆಗಳಿದ್ದಾವೆ. ಮೋಶೆ, ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲೇ, ದೇವರು ನಮ್ಮ ಭವಿಷ್ಯತ್ತುಗಳನ್ನು ತಿಳಿದಂಥವನಾಗಿದ್ದಾನೆ. ದೇವರು ಮೋಶೆಯ ಭವಿಷ್ಯತ್ತನ್ನು ತಿಳಿದಂಥವನು. ಆದುದರಿಂದ ಮೋಶೆಯನ್ನ ನೋಡಿ, ದೇವರು ಆತನು ಒಂದು ಸಾರಿ ಆಲೋಚನೆ ಮಾಡಿದ್ದಾನೆ ಅಂತಂದ್ರೆ ಹೇಗಾದರೂ ಮಾಡಿ ನಮ್ಮನ್ನು ಆತನು ರಕ್ಷಿಸ್ತಾನೆ, ನಮ್ಮನ್ನ ಕಾಪಾಡ್ತಾನೆ, ನಮಗೆ ಒದಗಿಸಿ ಕೊಡ್ತಾನೆ. ನಿನ್ನೆ ದಿವಸ ರಾತ್ರಿ ವೇಳೆಯಲ್ಲಿ ನನಗಾದಂಥ ಅನುಭವ ಏನು ಗೊತ್ತಾ? ನಾನು ಚೆನ್ನೈನಿಂದ ಇಲ್ಲಿಗೆ ಬರಬೇಕಾಗಿತ್ತು, ಟ್ರೈನ್ ಬುಕ್ ಆಗಿತ್ತು. 3:50ಕ್ಕೆ ಟ್ರೈನ್ ಚೆನ್ನೈ ಸೆಂಟ್ರಲ್ ಎಗ್ಮೋರ್ನಿಂದ ಬಿಡ್ತದೆ. ಬೆಳಿಗ್ಗೆ 3:15 ಗದಗ ನಾನು ರೀಚ್ ಆಗಬೇಕು. ಬಟ್ ಸ್ವಲ್ಪ ನಮ್ಮದು ಮೀಟಿಂಗ್ ಲೇಟಾಗಿ ತಡವಾಯಿತು ಬಿಡೋದು. ಬೇರೆ ಟ್ರೈನ್ ಹಿಡ್ಕೊಂಡು ಇನ್ನೊಂದು ಟ್ರೈನನ್ನು ಕ್ಯಾಚ್ ಮಾಡಬೇಕಂತೇಳಿ ಅಂದ್ಕೊಂಡಾಗ 5 ನಿಮಿಷದಲ್ಲಿ ನಾನು ಟ್ರೈನ್ ತಪ್ಪಿಸ್ಕೊಂಡ್ಬಿಟ್ಟೆ. ಈ ರೂಟ್ಗೆ ಬೇರೆ ಟ್ರೈನ್ಸ್ ಇಲ್ಲ. ಬ್ಯಾಂಗ್ಳೂರಿಗೆ ತುಂಬ ಟ್ರೈನ್ಸ್ಗಳಿದ್ದಾವೆ, ಬಸ್ಗಳಿದ್ದಾವೆ. ಚೆಕ್ ಮಾಡ್ತಾ ಇದ್ದೀನಿ ಇಂಟರ್ನೆಟ್ನಲ್ಲಿ. ಮೊಬೈಲ್ನಲ್ಲಿ ಚಾರ್ಜಿಂಗ್ ಖಾಲಿ ಆಗ್ತಾ ಇದೆ. ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಡೆಗೆ ಅಯ್ಯಗೆ ಫೋನ್ ಮಾಡಿ, ನನಗೆ ಬರೋಕ್ಕಾಗಲ್ಲಯ್ಯ, ದಯಮಾಡಿ ಯಾರನ್ನಾದರೂ ಅರೇಂಜ್ ಮಾಡಿರಿ ಅಂತೇಳಿ. ಆದರೆ ಇನ್ನೊಂದು ಕಡೆಗೆ ತುಂಬ ದಿನಗಳ ಹಿಂದೆ ನಾನು ಹೇಳಿಸ್ಕೊಂಡಿದ್ದೀನಿ, ನಾನು ಹೇಗಾದರೂ ಮಾಡಿ ಹೋಗಲೇಬೇಕು ಅಂತೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ. ದೇವ್ರೆ, ಅವತ್ತು ಮೋಶೆ ಪ್ರಾರ್ಥನೆ ಯೆಹೋಶುವ ಪ್ರಾರ್ಥನೆ ಮಾಡಿದಾಗ ನೀನೇನು ಮಾಡಿದೀಯಾ? ಏನು ಮಾಡಿದೆ ನೀನು? ಸೂರ್ಯನನ್ನ ಚಂದ್ರನನ್ನ ನಿಲ್ಲಿಸಿದ್ದೀಯಾ? ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳಿ ಟ್ರೈನ್ ನಿಲ್ಲಿಸಬಾರ್ದ ನೀನು 5 ನಿಮಿಷ ಅಂತೇಳಿ ಪ್ರಾರ್ಥನೆ ಮಾಡಿದ. ದೇವ್ರು ನನ್ನ ಪ್ರಾರ್ಥನೆ ಕೇಳಿದ, ಆದರೆ ಬೇರೆ ರೀತಿಯಿಂದ ಕೇಳಿದ. ನಾನು ಹತ್ಕೊಳ್ಬೇಕಾದಂಥ ಟ್ರೈನಲ್ಲಿ ಹತ್ಕೊಳ್ಲಿಕ್ಕೆ ಆಗ್ಲಿಲ್ರಿ, ಹೊರಟು ಹೋಗ್ಬಿಡ್ತು. 10 ನಿಮಿಷ ಟ್ರೈನ್ನಲ್ಲಿ ಏನು ತಲೆಯಲ್ಲಿ ಓಡ್ತಾ ಇಲ್ಲ. ಸ್ಟೇಷನ್ನಲ್ಲಿ ಕುಂತ್ಕೊಂಡು ಬಿಟ್ಟಿದ್ದೀನಿ. ಚೆನ್ನೈಯಿಂದ ಎರಡು ತಾಸು ಮುಂದೆ ಬಂದಿದ್ದೀನಿ. ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿದೆ, ದೇವ್ರೆ ನನಗೆ ಗೊತ್ತಿಲ್ಲ, ನೀನು ಸೇವೆ ಮಾಡಬೇಕು, ಹೋಗ್ಬೇಕು, ನಾನು ನಾಳೆ ವಾಕ್ಯ ಕೊಡ್ಬೇಕು, ನಾನಲ್ಲಿ ನನಗೆ ನೀನೇ ಸಹಾಯ ಮಾಡ್ಬೇಕು. ನನಗೆ ಭಾಷೆ ಬರ್ತಾ ಇಲ್ಲ ಜನರಿಗೆ. ನಾನು ಒಂದು ಮಾತಾಡ್ತೀನಿ, ಅವರೊಂದು ಮಾತಾಡ್ತಾರೆ. ಏನು ಮಾಡೋದಪ್ಪ ಅಂತೇಳಿ ಹೊರಗಡೆ ಹೋದೆ. ಒಬ್ಬರಿಗೆ ಕೇಳಿದೆ, ಎಲ್ಲಿ ರಿಸರ್ವೇಷನ್ ಕೌಂಟರ್ ಇದೆ ಅಂತೇಳಿ. ತೋರಿಸಿದ್ರು. ನಡ್ಕೊಂಡೋಗಿ ನೋಡಿ, ದೇವರು ಆಲೋಚನೆ ಮಾಡಿದರೆ, ದೇವರು ಸಂಕಲ್ಪ ಮಾಡಿದರೆ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾನೆ ಅನ್ನಲಿಕ್ಕೆ ಒಂದು ಒಳ್ಳೆಯ ಒಂದು ಅನುಭವ ನಿನ್ನೆ ನನಗಾದದ್ದು. ಆ ಕೌಂಟ್ರಿಗೆ ನಾನು ಹೋದಾಗ ಅವ್ರು ಹೇಳಿದರು, 7 ಗಂಟೆಗೆ ಇನ್ನೊಂದು ಟ್ರೈನ್ ಇದೆ, ಒಂದು ಸಾಧ್ಯತೆ ಇದೆ ನಿಮಗೆ, ಬಟ್ ರಿಸರ್ವೇಷನ್ ಸಿಗುತ್ತಿಲ್ಲ, ಡೌಟು. ಯಾಕಂದರೆ 2 ತಾಸಿಗಿಂತ ಮುಂಚೆ ಚಾರ್ಟ್ ಪ್ರಿಪೇರ್ ಆಗಿದೆ, ನಿಮಗೆ ರಿಸರ್ವೇಷನ್ ಸಿಗುತ್ತಿಲ್ಲ, ಡೌಟು. ಬಟ್ ನೀವು ಜನರಲ್ ಬೋಗಿಯಲ್ಲಿ ಕೂತ್ಕೊಂಡು ಹೋಗ್ಬೋದು ನೀವು. ಸರಿ ನೋಡ್ರಿ, ಟ್ರೈ ಮಾಡ್ರಿ ಅಂತ ಹೇಳಿದೆ. 7 ಗಂಟೆಗೆ ಒಂದು ಟ್ರೈನ್ ಇದೆ. ಚೆಕ್ ಮಾಡ್ತಾರೆ, ಒಂದೇ ಒಂದು ಸೀಟ್ ಉಳಿದಿದೆ. ಫಾರಮ್ ಫಿಲಪ್ ಮಾಡಿಲ್ಲ, ಟೈಮ್ ಆಗ್ತಾ ಇದೆ. ಸರ್ ಏನು ಮಾಡಬೇಕು? ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಹೆಸರು ಏಜು ಬರ್ಕೊಡಿ ಸಾಕು ಅಂತ ಹೇಳಿದರು. ಹೆಸರು ಏಜ್ ಬರ್ಕೊಟ್ಟಿದ್ದೀನಿ. ಅವರು ಟಿಕೆಟ್ ಬುಕ್ ಮಾಡಿದರು. ಬುಕ್ ಆದ ನಂತರ 10 ನಿಮಿಷ ಆದಮೇಲೆ ಫಾರಮ್ ಫಿಲಪ್ ಮಾಡಿ ಕೊಟ್ಟಿದ್ದೀನಿ. ಬಟ್ ಅಷ್ಟರೊಳಗಡೆ ನನ್ನ ಟಿಕೆಟ್ ಕನ್ಫರ್ಮ್ ಆಗಿ ನನಗೆ ಹೊರಗಡೆ ಬಂತು. ಸರ್, ನೀವು ಭಾಳ ಲಕ್ಕಿ ಇದ್ದೀರಿ. ನಾನು ಹೇಳಿದೆ, ನಾನು ಲಕ್ಕಿ ಇಲ್ಲ, ದೇವ್ರ ಕೃಪೆ ನನ್ನ ಮೇಲೆ ಭಾಳ ಇದೆ ಅಂತ ಹೇಳಿದೆ ನಾನು. ಸೊ ಭಾಳ ಕಷ್ಟ ಆಯಿತು ಸ್ವಲ್ಪ ರಾತ್ರಿ ಬರುವಾಗ. ಬಟ್ ಸೇಫ್ ಆಗಿ ದೇವ್ರು ನನ್ನನ್ನು ಈ ಸ್ಥಳಕ್ಕೆ ಕರ್ಕೊಂಡು ಬಂದ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದೇವರು ನಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡ್ತಾ ಇದ್ದಾನೆ ಅಂತಂತಂದ್ರೆ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ದೇವರು ಏನಾದರೂ ಒಂದು ಸಂಕಲ್ಪವನ್ನ ಮಾಡಿದ್ದಾನೆ ಅಂತಂತಂದ್ರೆ, ದೇವರು ಆ ಸಂಕಲ್ಪವನ್ನ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನೆರವೇರಿಸ್ತಾನೆ. ಅದಕ್ಕೆ ನಮ್ಮ ಸಮ್ಮತಿ ಬೇಕು, ಅದಕ್ಕೆ ನಮ್ಮ ಸಹಕಾರ ಬೇಕು, ಅದಕ್ಕೆ ನಮ್ಮ ತಾಳ್ಮೆ ಬೇಕು, ಅದಕ್ಕೆ ನಮ್ಮ ನಂಬಿಕೆ ಬೇಕು. ಅದನ್ನ ದೇವರು ಎದುರು ನೋಡ್ತಾ ಇದ್ದಾನೆ. ನೋಡಿ, ಮೋಶೆಯ ಬಗ್ಗೆ ದೇವರಿಗೆ ಯೋಚನೆ ಇದೆ. ಈಗ ಯಾರ ಸಹಕಾರ ಬೇಕಾಗಿದೆ? ದೇವರಿಗೆ ಫರೋಹನನ ಮಗಳ ಸಹಕಾರ ಬೇಕಾಗಿದೆ, ಮೋಶೆಯ ತಾಯಿಯ ಸಹಕಾರ ಬೇಕಾಗಿದೆ, ಮೋಶೆಯ ಅಕ್ಕನ ಸಹಕಾರ ಬೇಕಾಗಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಫರೋಹನನ ಸಹಕಾರ ಕೂಡ ಬೇಕಾಗಿದೆ. ದೇವರು, ಬೈಬಲ್ ಹೇಳ್ತದೆ, ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಬದಲಾಯಿಸ್ತಾನೆ.
ಅನ್ಯ ದೇಶದಲ್ಲಿ ಇಸ್ರಾಯೇಲರನ್ನ ರಕ್ಷಣೆ ಮಾಡುವಂತ ಯೋಚನೆಯನ್ನ ದೇವರು ಹೊಂದಿದ್ದಾನೆ. ಅದಕ್ಕಾಗಿ ಮೋಶೆಯನ್ನ ತಾಯಿಯ ಗರ್ಭದಲ್ಲೇ ಸಿದ್ಧ ಮಾಡ್ತಾ ಇದ್ದಾನೆ. ಮೋಶೆಯನ್ನ ಒಬ್ಬ ನಾಯಕನನ್ನಾಗಿ. ಮೋಶೆಗೆ ಆ ಫರೋಹನನ ಮಗಳು ಹೇಳ್ತಾಳೆ, ಅಮ್ಮ, ಈ ಮಗುವನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡಂತ ಹೇಳ್ತಾಳೆ 9ನೇ ವಚನದಲ್ಲಿ, ನೀನು ಈ ಮಗುವನ್ನ ತೆಗೆದುಕೊಂಡು ಹೋಗಿ ನನಗೋಸ್ಕರವಾಗಿ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನ ಕೊಡುತ್ತೇನೆ. ಐಗುಪ್ತ ದೇಶ ಪಾಪಕ್ಕೆ ಸಾದೃಶ್ಯವಾಗಿರುವಂತ ಒಂದು ದೇಶ. ಐಗುಪ್ತ ದೇಶ ನಾನಾ ರೀತಿಯಾದಂಥ ಮೋಸ, ವಂಚನೆ, ದುಷ್ಟತನಕ್ಕೆ ಸಾದೃಶ್ಯವಾಗಿರುವಂತ ಒಂದು ದೇಶ. ಫರೋಹನನ ಮಗಳು ಹೇಳ್ತಾ ಇದ್ದಾಳೆ, ಇವನನ್ನ ಐಗುಪ್ತ ದೇಶಕ್ಕೋಸ್ಕರವಾಗಿ ಬೆಳೆಸು, ಮುಂದೆ ಅವನು ರಾಜನಾಗಬೇಕು. ಅವನು ರಾಜನಾದ ಮೇಲೆ ನಮಗೆ ಗೊತ್ತಿದೆ ರಾಜನ ಒಂದು ಜೀವನ ಹೇಗಿರುತ್ತೆ ಅಂತೇಳಿ. ನಾವು ಇಸ್ರಾಯೇಲರ ಜೀವಿತವನ್ನ ಪಕ್ಕಕ್ಕಿಡೋಣ. ಐಗುಪ್ತ ದೇಶದ ಒಂದು ಆಚಾರ ವಿಚಾರಗಳನ್ನ, ಅವರ ಪದ್ಧತಿಗಳನ್ನ, ಅವರ ನಡವಳಿಕೆಗಳನ್ನ ನೋಡಿದ್ರೆ, ರಾಜ ಅಂತ ಹೇಳುವಾಗ ಅವನಿಗೆ ಎಷ್ಟು ಜನ ಹೆಂಡತಿಯರು ಇರ್ತಾರೋ ಗೊತ್ತಿಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೀತಾನೋ ಗೊತ್ತಿಲ್ಲ, ಯಾವ ಅನ್ಯಾಯ, ಮೋಸ, ವಂಚನೆಗಳನ್ನ ಮಾಡ್ತಾನೋ ಗೊತ್ತಿಲ್ಲ. ಮೋಶೆ ಒಂದು ವೇಳೆ ಐಗುಪ್ತ ದೇಶಕ್ಕಾಗಿಯೇ ಅವನು ಬೆಳೆದಿದ್ಯಾದ್ರೆ ಈ ಎಲ್ಲ ಅನೈತಿಕವಾದಂತ ಕಾರ್ಯಗಳನ್ನು ಮೋಶೆ ಮಾಡಬೇಕಾಗಿತ್ತು. ಆದರೆ ಮೋಶೆ ಆಕೆ ಫರೋಹನನ ಮಗಳಿಗಾಗಿ ಮೋಶೆಯನ್ನ ಬೆಳೆಸಲಿಲ್ಲ. ಆಕೆ ಯಾರಿಗಾಗಿ ಬೆಳೆಸಿದಳು? ಅವನನ್ನು ದೇವರಿಗಾಗಿ ಬೆಳೆಸಿದಳು. ನೋಡಿ, ಫರೋಹನನ ಮಗಳು ಇವನನ್ನ ಐಗುಪ್ತ ದೇಶಕ್ಕಾಗಿ ಬೆಳೆಸು ಅಂತ ಹೇಳಿದ್ರೆ, ಮೋಶೆಯ ತಾಯಿ ಅವನನ್ನ ಕಾನಾನ್ ದೇಶಕ್ಕಾಗಿ ಬೆಳೆಸ್ತಾ ಇದ್ದಾಳೆ. ವಾಟ್ ಎ ವಂಡರ್ಫುಲ್ ಮದರ್. ಅದ್ಭುತವಾದಂತ ಒಂದು ತಾಯಿ ರೀ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇದೇ ಮೋಶೆಯ ಬಗ್ಗೆ ನಾವು ಓದ್ತೇವೆ. ಏನಂತೇಳಿ ಓದ್ತೇವೆ? ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ ನೋಡಿ 23ನೇ ವಚನದಿಂದ ಓದ್ತೇನೆ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನ 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅನ್ನುವಂಥ ಮಾತು. ಮೋಶೆ ಏನನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ? ಸುಖಭೋಗಗಳನ್ನ ಅಲ್ಲ. ಮೋಶೆ ಏನನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ? ಅರಸುತನವನ್ನಲ್ಲ. ಮೋಶೆ ಏನನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ? ಭವಿಷ್ಯತ್ತನ್ನು ನೋಡಿ, ಭವಿಷ್ಯತ್ತು ಚೆನ್ನಾಗಿರ್ಬೇಕು, ನನ್ನ ಲೈಫ್ ಸೆಟ್ಲ್ ಆಗಿ ಹೋಗ್ಬೇಕು ಅಂತೇಳಿ ಭವಿಷ್ಯತ್ತನ್ನ ಆಯ್ಕೆ ಮಾಡಿಕೊಳ್ತಾ ಇಲ್ಲ. ಅವನು ನಿಂದೆಯನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ, ಅವಮಾನಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ, ಕಷ್ಟಗಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ, ಶ್ರಮೆಗಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಬಹಳ ಕಠಿಣವಾದಂಥ ಒಂದು ಆಯ್ಕೆ ಮೋಶೆಯ ಜೀವನದಲ್ಲೇ. ಪ್ರಿಯರೇ, ಇವತ್ತು ನಮ್ಮ ಮಕ್ಕಳನ್ನ ನಾವು ಯಾರಿಗಾಗಿ ಬೆಳೆಸ್ತಾ ಇದ್ದೇವೆ? ಯಾವುದಕ್ಕಾಗಿ ಬೆಳೆಸ್ತಾ ಇದ್ದೇವೆ? ಯಾವ ಉದ್ದೇಶದೊಂದಿಗೆ ನಾವು ಬೆಳೆಸ್ತಾ ಇದ್ದೇವೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಇದು. ನಮ್ಮ ಜೀವನದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಮಕ್ಕಳು ಅದು ದೇವರ ಮಹಿಮೆಗಾಗಿಯೇ ಬೆಳೀಬೇಕು ಅನ್ನುವಂಥದ್ದೇ ದೇವರ ಮಹಾ ಉದ್ದೇಶ. ಅದಕ್ಕಾಗಿ ಹನ್ನಳು 1ನೇ ಸಮುವೇಲ 1ನೇ ಅಧ್ಯಾಯದ 21ನೇ ವಚನವನ್ನು ಓದುವಾಗ, 1 ಸಮುವೇಲ 1ನೇ ಅಧ್ಯಾಯದ 21ನೇ ವಚನವನ್ನ ಯಾರಾದರೂ ಓದ್ತೀರಾ? ಅಮ್ಮ 27ನೇ ವಚನಕ್ಕೆ ಬಂದ್ಬಿಡಿ ಡೈರೆಕ್ಟ್ ಆಗಿ. ನೋಡಿ, ಹನ್ನಳು ಮಗುವನ್ನ ದೇವರ ಸಾನ್ನಿಧ್ಯಕ್ಕೆ ತಂದು
ಒಂದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಈ ಹಿಂದೆ ಒಂದು ಪ್ರಾರ್ಥನೆ ಮಾಡಿದ್ಲು. ಏನಂತೇಳಿ 11ನೇ ವಚನದಲ್ಲಿ, ನನಗೊಬ್ಬ ಮಗನನ್ನ ನೀನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ನಾನು ಪ್ರತಿಷ್ಠಿಸಿ ಕೊಡುವೆನು, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನ ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಹರಕೆ ಹೊತ್ತಿದ್ದಾಳೆ ಯಾರು? ಹನ್ನಳು. ಸ್ವಾಮಿ, ನನಗೊಬ್ಬ ಮಗನನ್ನ ಕೊಟ್ರೆ. ಅನ್ನಳ ಪ್ರಾರ್ಥನೆಯಲ್ಲಿ ಒಳ್ಳೆಯ ಒಂದು ಕ್ಲಾರಿಟಿ ಇದೆ. ಅನ್ನಳ ಪ್ರಾರ್ಥನೆಯಲ್ಲಿ ಒಂದು ಒಳ್ಳೆಯ ಪರ್ಪಸ್ ಇದೆ. ಅನ್ನಳ ಪ್ರಾರ್ಥನೆಯಲ್ಲಿ ಒಂದು ಪರಿಪೂರ್ಣವಾದಂಥ ಒಂದು ಡೆಡಿಕೇಶನ್ ಇದೆ. ನಾವು ಮಕ್ಕಳು ಹುಟ್ಟುವುದಕ್ಕಿಂತ ಮುಂಚೆ ಅನೇಕ ತಂದೆ ತಾಯಿಗಳ ಪ್ರಾರ್ಥನೆ ಬೇರೆ ಆಗಿರ್ತದೆ. ಮಕ್ಕಳು ಕೊಟ್ಟ ನಂತರ ಅನೇಕ ಸಾರಿ ನಾವು ದೇವರ ಮುಂದೆ ಏನು ಮಾತು ಕೊಟ್ಟಿದ್ದೀವೋ ಅದನ್ನು ನಾವು ಮರ್ತೋಗ್ಬಿಡ್ತೀವಿ. ನಾವು ಅದೇ ಪ್ರಸಂಗಿ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹರಕೆ ಹೊತ್ಕೊಳ್ಬೇಡ, ಹೊತ್ತ ಮೇಲೆ ಅದನ್ನ ತೀರಿಸದೆ ಇರಬೇಡ. ನೀನು ದೇವ್ರ ಮುಂದೆ ಮಾತು ಕೊಟ್ಟಿದ್ದೀವಾ? ನೆನಪಿದೆಯಾ ನಮಗೆ? ಹನ್ನಳು ಮರೀಲಿಲ್ಲ. ದೇವ್ರ ಮುಂದೆ ಏನು ಮಾತು ಕೊಟ್ಟಿದ್ಲು ನೋಡಿ. ಹನ್ನಳು ದೇವರಿಗೆ ಮಗನನ್ನ ಕೊಡು ಅಂತೇಳಿ ಕೇಳಿದ್ದು ತನ್ನ ಸ್ವಾರ್ಥ ಬಯಕೆಯನ್ನ ಪೂರೈಸಿಕೊಳ್ಳಿಕ್ಕಾಗಿ ಅಲ್ಲ. ಬೈಬಲ್ ಬಹಳ ಸ್ಪಷ್ಟ ಇದೆ. ಆಕೆ ಪ್ರಾರ್ಥನೆಯಲ್ಲಿ ಬಹಳ ಸ್ಪಷ್ಟತೆ ಇದೆ. ದೇವ್ರೇ, ನೀನ್ ನನಗೊಬ್ಬ ಮಗನನ್ನ ಕೊಟ್ರೆ ಏನ್ ಮಾಡ್ತೇನೆ? ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ನಾನು ಪ್ರತಿಷ್ಠೆ ಮಾಡ್ತೀನಿ ಅಂತ ಹೇಳ್ತಾಳೆ. ನನಗಾಗಿ ಅಲ್ಲ ಸ್ವಾಮಿ, ನಿನಗಾಗಿ ಆ ಮಗುವನ್ನ ಕೊಡು ಅಂತ ಕೇಳ್ತಾಳೆ. 27ನೇ ವಚನದಲ್ಲಿ ಏನ್ ನೋಡ್ತೇವೆ? 28ನೇ ವಚನದಲ್ಲಿ, ನಾನು ಇವನನ್ನು ಯೆಹೋವನಿಗೆ ವಹಿಸಿಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಹರಕೆ ಹೊತ್ಕೊಂಡಿದ್ದಾಳೆ, ಹರಕೆ ತೀರಿಸ್ತಾ ಇದ್ದಾಳೆ. ನೀವು ಮುಂದಿನ ವಚನಗಳನ್ನು ಓದುವಾಗ ದೇವರು ಮತ್ತೆ ಹನ್ನಳಿಗೆ ಮಕ್ಕಳನ್ನ ಕೊಟ್ಟನು. ಬರೇ ಸಮುವೇಲನನ್ನ ಕೊಟ್ಟು ದೇವರು ಸ್ಟಾಪ್ ಮಾಡಲಿಲ್ಲ. ದೇವರು ಆಕೆ ಕೇಳಿದ್ದು ಒಂದೇ ಮಗು ಬಿಡು, ದೇವರು 6 ಜನ ಮಕ್ಕಳನ್ನ ಹನ್ನಳಿಗೆ ಕೊಡ್ತಾನೆ. ದೇವರಿಗಾಗಿ ಒಂದು ಹೆಜ್ಜೆ ನೀವು ಮುಂದೆ ಹಾಕಿದ್ರೆ ದೇವರು ನಮಗಾಗಿ 10 ಹೆಜ್ಜೆಗಳನ್ನು ಮುಂದೆ ಹಾಕ್ತಾನೆ. ಹನ್ನಳು ಪ್ರಾರ್ಥನೆ ಮಾಡಿ ಆ ಮಗುವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿ ಹೇಳ್ತಾಳೆ. ಮುಂದೆ ಸಮುವೇಲ ಪ್ರವಾದಿ, ನಮಗೆ ಗೊತ್ತಿದೆ, ಇಸ್ರಾಯೇಲ್ರಲ್ಲಿ ಅವನು ದಾನ್ ಇಂದ ಹಿಡಿದು ಬೇರ್ಷೆಬದವರೆಗೂ ಕೂಡ ಇಸ್ರಾಯೇಲ್ರನ್ನ ನ್ಯಾಯಸ್ಥಾಪಕನಾಗಿ ಆಳ್ವಿಕೆ ಮಾಡ್ತಾನೆ. ಸತ್ಯವೇದದಲ್ಲಿ ಒಬ್ಬ ಅರಸನಾಗಿ, ಒಬ್ಬ ನ್ಯಾಯಾಧಿಪತಿಯಾಗಿ, ಒಬ್ಬ ಯಾಜಕನಾಗಿ, ಒಬ್ಬ ಪ್ರವಾದಿಯಾಗಿ ಕಾರ್ಯನಿರ್ವಹಿಸಿರುವಂತ ಏಕೈಕ ಪ್ರವಾದಿ ಯಾರು ಅಂತಂತಂದ್ರೆ ಸಮುವೇಲನು ಮಾತ್ರವೇ. ಈಸ್ ಎ ಹಿಸ್ಟ್ರಿ ಕ್ರಿಯೇಟರ್ ಅಂತ ಹೇಳ್ತೀವಿ ನಾವು. ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ಒಬ್ಬ ವ್ಯಕ್ತಿ. ಇಸ್ರಾಯೇಲರಿಗೆ ಅವನು ಒಬ್ಬ ಯಾಜಕನಾಗಿ, ಇಸ್ರಾಯೇಲರಿಗೆ ಒಬ್ಬ ಪ್ರವಾದಿಯಾಗಿ, ಇಸ್ರಾಯೇಲರಿಗೆ ಒಬ್ಬ ನ್ಯಾಯಾಧಿಪತಿ ಅಂದ್ರೆ ಅರಸನಾಗಿ ಇಸ್ರಾಯೇಲರನ್ನ ಪರಿಪಾಲನೆ ಮಾಡಿದಂತ ಒಬ್ಬ ನ್ಯಾಯಾಧಿಪತಿ ಅವನು. ಹೇಗೆ ಸಾಧ್ಯ ಆಯಿತು? ಅನ್ನಳ ಪ್ರಾರ್ಥನೆಯಲ್ಲಿರುವಂತ ಸಮರ್ಪಣೆ. ಪ್ರಿಯರೇ, ದೇವರ ಮುಂದೆ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಏನ್ ಪ್ರಾರ್ಥನೆ ಮಾಡಿದ್ದೀರೋ, ಒಂದು ಸಾರಿ ನೀವು ನಿಮ್ಮ ಆ ಮಕ್ಕಳು ಕೊಡುವುದಕ್ಕಿಂತ ಮುಂಚೆ ಅಥವಾ ಕೊಟ್ಟ ನಂತರ ದೇವರಿಗಾಗಿ ನೀವು ಏನು ಮಾತು ಕೊಟ್ಟಿದ್ದೀರೋ ಅದನ್ನ ಪುನಃ ರೀಕಲೆಕ್ಟ್ ಮಾಡ್ರಿ, ನೆನಪಿಸ್ಕೊಳ್ರಿ. ಅನೇಕ ಸಾರಿ ಮಕ್ಕಳು ಬೆಳೆದಂತೆಲ್ಲ ನಮ್ಮ ತೀರ್ಮಾನಗಳು ಬದಲಾಗ್ತದೆ, ನಮ್ಮ ಆಲೋಚನೆಗಳು ಬದಲಾಗ್ತದೆ, ನಮ್ಮ ಸಮರ್ಪಣೆಗಳು ಬದಲಾಗ್ತದೆ. ಎಲ್ಲೋ ಒಂದು ಕಡೆಗೆ ಮೂಲೆಯಲ್ಲಿ ಒಂದು ಯಾವಾಗಲೂ ನಮ್ಮ ಮನಸ್ಸಿನೊಳಗಡೆ ಒಂದು ನೋವಿರುತ್ತೆ. ಹೌದಲ್ವಾ, ನಾನು ಈ ಥರ ಪ್ರಾರ್ಥನೆ ಮಾಡಿದ್ದೆ, ಇವತ್ತು ಆ ಪ್ರಾರ್ಥನೆಯನ್ನು ನಾನು ನೆರವೇರಿಸಲಿಲ್ವಲ್ಲ. ಎಷ್ಟೋ ತಂದೆ ತಾಯಿಗಳು ನನ್ನ ಮುಂದೆ ಈ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ. ಮಕ್ಕಳು ದಾರಿ ತಪ್ಪಿ ನಡೆದಾಗ, ಮಕ್ಕಳು ಅಲ್ಲದ ಮಾರ್ಗದಲ್ಲಿ ನಡೆದಾಗ, ಅಯ್ಯ ಬ್ರದರ್, ಇವತ್ತು ಅವನು ಈ ಮಾರ್ಗದಲ್ಲಿರಲಿಕ್ಕೆ ಕಾರಣ ನನ್ನ ತಪ್ಪಾದಂಥ ಆಯ್ಕೆ. ಪ್ರೀತಿಯ ದೇವಚಂದ್ರೆ, ಇವತ್ತು ನಮ್ಮ ಸಮರ್ಪಣೆ ಬಹಳ ಪ್ರಾಮುಖ್ಯವಾದಂಥದ್ದು. ಆ ಮೋಶೆಯ ತಾಯಿ ಮೋಶೆಯನ್ನ ದೇವರಿಗೋಸ್ಕರವಾಗಿ, ಕಾನಾನ್ ದೇಶಕ್ಕೋಸ್ಕರವಾಗಿ ಬೆಳೆಸುವಂಥದ್ದನ್ನ ನಾವು ಈಗ ಅಲ್ಲಿ ನಾವು ನೋಡ್ತೇವೆ. ಅನೇಕ ಸಾರಿ ಮಕ್ಕಳನ್ನ ಬೆಳೆಸುವಂಥ ವಿಚಾರದಲ್ಲಿ ಇವತ್ತು ಅನೇಕ ತಂದೆ ತಾಯಿಗಳು ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ವಿಫಲರಾಗಿದ್ದಾರೆ, ಸೋತೋಗಿದ್ದಾರೆ. ಒಂದು ಸಾರಿ RRK ಮೂರ್ತಿ ಅನ್ನುವಂಥ ಒಬ್ಬ ದೇವರ ಸೇವಕರು
ನಮ್ಮ ವಿಶ್ವವಾಣಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ರು. ರೇಡಿಯೋ ಕಾರ್ಯಕ್ರಮಗಳನ್ನು, ತೆಲುಗು ಭಾಷೆಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು. ಒಳ್ಳೆಯ ಒಂದು ಸಂದೇಶಕರು, ಒಳ್ಳೆಯ ಒಂದು ಜೀವಿತ ಅವರದು. ಅವ್ರ ಬಳಿಯಲ್ಲಿ ಒಬ್ಬ ಸ್ಕೂಲ್ ಪ್ರಿನ್ಸಿಪಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಲ್ ಅವ್ರ ಹತ್ರ ಬರ್ತಾರೆ. ಅವ್ರು ಬಂದು ಕೇಳ್ತಾರೆ, ಅಯ್ಯ, ನನಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು, ನನಗೆ ಬಹಳ ಒಂದು ಸಮಸ್ಯೆ ಆಗಿದೆ, ನನಗೆ ನಿಮ್ಮ ಒಂದು ಸಲಹೆ ಸೂಚನೆಗಳು ಬೇಕಾಗಿದ್ದಾವೆ ಅಂತೇಳಿ ಬಂದರು. ಬಂದಾಗ ಆ್ಯಕ್ಚುಲಿ ಅವರು ಒಂದು ಒಳ್ಳೆಯ ಶಾಲೆಯ ಪ್ರಿನ್ಸಿಪಾಲ್. ಆ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಸಾವಿರಾರು ಮಕ್ಕಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಶಾಲೆಯನ್ನು ತುಂಬ ಚೆನ್ನಾಗಿ ಉತ್ತಮವಾದಂಥ ಆಡಳಿತದೊಂದಿಗೆ ಆ ಶಾಲೆಯನ್ನು ಮುಂದುವರಿಸ್ತಾ ಇದ್ರು ಅವರು. ಒಳ್ಳೆ ಫೇಮಸ್ ಶಾಲೆ ಅದು, ಹೈದರಾಬಾದ್ನಲ್ಲಿ. ಒಳ್ಳೆ ಅಡ್ಮಿನಿಸ್ಟ್ರೇಷನ್, ಒಳ್ಳೆ ಟೀಚರ್, ಒಳ್ಳೆ ಪ್ರಿನ್ಸಿಪಲ್, ಅವರು ಒಳ್ಳೆ ಹೆಸರಿದೆ ಅವ್ರ ಮೇಲೆ. ಬಟ್ ಈ ವ್ಯಕ್ತಿ ಬಂದು ಸೇವಕರ ಹತ್ರ ಏನು ಕೇಳ್ತಾರೆ ಗೊತ್ತಾ? ಅಯ್ಯ, ನನಗೊಂದು ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಅಂತಂದ್ರೆ, ನನ್ನ ಮಗನಿಗೆ ಸನ್ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು ಅವರು. ಏನಾಗಿದೆ? ಸನ್ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ರು, ಸನ್ಸ್ಟ್ರೋಕ್ ಆದರೆ ನೀನು ಆಸ್ಪತ್ರೆಗೆ ಹೋಗ್ಬೇಕು ಡಾಕ್ಟರ್ ಹತ್ರ, ನನ್ನ ಹತ್ರ ಯಾಕೆ ಕರ್ಕೊಂಡು ಬಂದಿದ್ದೀಯಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, SUN ಸನ್ಸ್ಟ್ರೋಕ್ ಅಲ್ಲ, SON ಸನ್ಸ್ಟ್ರೋಕ್ ಆಗಿದೆ. ಅಂದ್ರೆ ನನ್ನ ಮಗನಿಗೆ ಸ್ಟ್ರೋಕ್ ಆಗಿದೆ, ಶಾರೀರಿಕ ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಳಿದ್ರು ಅವರು, ನನ್ನ ಮಗನನ್ನು ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗನನ್ನು ಒಂದು ದೈವ ಭಕ್ತಿಯಲ್ಲಿ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗನ ವಿಷಯದಲ್ಲಿ ಒಂದು ಸರಿಯಾದಂಥ ತೀರ್ಮಾನಗಳನ್ನು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ನನಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಅವ್ರು ಕೇಳಿದ್ರು, ನೀನು ಸಾವಿರಾರು ಮಕ್ಕಳಿಗೆ ನೀನು ಎಜುಕೇಶನ್ ಕೊಡ್ತಾ ಇದೀಯಾ, ಶಾಲೆಯ ಬಗ್ಗೆ ಒಂದು ಒಳ್ಳೆ ಗೌರವ ಇದೆ, ನಿನ್ನ ಬಗ್ಗೆ ಒಳ್ಳೆಯ ಸಾಕ್ಷಿ ಇದೆ, ಇದೆಂತ ವಿಚಿತ್ರ, ನಿನ್ನ ಒಬ್ಬನೇ ಮಗನನ್ನ ನೀನು ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಹೌದು, ನಿಜ, ನಾನು ನೂರಾರು ಜನರಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೇನೆ, ಆದರೆ ನನ್ನ ಮಗನ ವಿಷಯದಲ್ಲಿ ನನಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸಾರಿ ನಾವು ಲೋಕದಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತೇವೆ. ನಾವು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನೇಕ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಜನರ ಪ್ರಶಂಸೆಗಳನ್ನು ಪಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ಜನ ನೋಡಿ ಬೇಷ್ ಅಂತ ಹೇಳ್ತಾ ಇದ್ದಾರೆ, ನಮ್ಮನ್ನು ಹೊಗಳ್ತಾ ಇದ್ದಾರೆ, ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಬಟ್ ನಿನ್ನ ಕುಟುಂಬದ ಕುರಿತು ಏನು? ನಿನ್ನ ಮಕ್ಕಳ ಕುರಿತು ಏನು? ನೀನೊಬ್ಬ ಒಳ್ಳೆಯ ತಂದೆಯಾಗಿ, ನೀನೊಬ್ಬ ಒಳ್ಳೆಯ ತಾಯಿಯಾಗಿ ಇವತ್ತು ನಿನ್ನ ಮಕ್ಕಳನ್ನ ದೈವ ಭಕ್ತಿಯಲ್ಲಿ ನೀವು ಬೆಳೆಸ್ತಾ ಇದ್ದೀರಾ? ಒಂದು ಸಕ್ಸಸ್ಫುಲ್ ಪೇರೆಂಟಿಂಗ್ ಯಾವಾಗ ಆಗುತ್ತೆ ಗೊತ್ತಾ? ಯಾವತ್ತು ನಮ್ಮ ಮಕ್ಕಳು ನಿಂತು ನಮ್ಮ ಮುಂದೆ ಅಲ್ಲ, ಬೇರೆಯವರ ಮುಂದೆ ಅಥವಾ ಸಭೆಯ ಮುಂದೆ, ದೇವರು ನನಗೆ ಒಳ್ಳೆಯ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ, ಆತ್ಮೀಕ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ ಅಂಥೇಳಿ ಯಾವತ್ತು ಅವರು ನಮ್ಮ ಬಗ್ಗೆ ಇನ್ನೊಬ್ಬರ ಬಳಿಯಲ್ಲಿ ಸಾಕ್ಷಿ ನುಡಿಯುವರು ಆಗ್ತಾರೋ ಅವತ್ತು ನಾವು ಒಳ್ಳೆ ಪೇರೆಂಟಿಂಗ್ ಆಗಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಕೊನೆಯದಾಗಿ ಒಂದು ವಿಷಯವನ್ನು ನಾನು ಹೇಳಿ ಮುಗಿಸ್ತೇನೆ. ಒಂದು ತಾಯಿ ಒಂದು ಸಾರಿ ಒಂದು ತಾಯಿಯನ್ನ ಪ್ರಿನ್ಸಿಪಲ್ ಅವರು ತಮ್ಮ ಚೇಂಬರ್ಗೆ ಕರೆಸಿದ್ರಂತೆ. ಮಗನು 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ. ಓದು ಬರಹ ಅಂದ್ರೆ ಅವನ ತಲೆಗೆ ಹೋಗ್ತಾ ಇರಲಿಲ್ಲ ಅಂತೆ. ಶಾಲೆಗೆ ಪ್ರಿನ್ಸಿಪಲ್ ಅವ್ರನ್ನ ಕರೆಸ್ಬಿಟ್ಟು ಒಂದು ಲೆಟರ್ ಬರೀತಾರೆ. ಆ ಲೆಟರ್ನಲ್ಲಿ ಇದ್ದಂಥ ವಿಷಯ ಏನು ಗೊತ್ತಾ? ನಿನ್ನ ಮಗನಷ್ಟು ಅಯೋಗ್ಯ, ಸ್ಟುಪಿಡ್ ಫೆಲೋ ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ. ದಯಮಾಡಿ ಇವನನ್ನ ನಮ್ಮ ಶಾಲೆಯಿಂದ ಹೊರಗಡೆ ಆಗ್ತಾ ಇದ್ದೇವೆ, ಇವನನ್ನು ನೀನು ಕರ್ಕೊಂಡು ಹೋಗು ಅಂತೇಳಿ ಅವರು ಲೆಟರ್ನಲ್ಲಿ ಅವನ ಹೆಸರು ಬರೆದು ಅವತ್ತು ಅವನನ್ನು ಶಾಲೆಯಿಂದ ಹೊರಗಡೆ ಹಾಕ್ತಾರೆ. ತಾಯಿ ಲೆಟರ್ ನೋಡಿ ಆ ಮಗನನ್ನು ಕರ್ಕೊಂಡು ಮನೆಗೆ ಹೋಗ್ತಾಳೆ. ಆ ಲೆಟ್ರನ್ನು ಬೈಬಲಲ್ಲಿ ಇಟ್ಟು ದಿನಾಲೂ ಪ್ರಾರ್ಥನೆ ಮಾಡ್ತಾಳೆ. ಮಗ ಕೇಳ್ತಾನೆ, ಮಮ್ಮಿ ಯಾಕೆ ನನಗೆ ಶಾಲೆಗೆ ಕಳಿಸ್ತಾ ಇಲ್ಲ? ಯಾಕೆ ನನಗೆ ನೀನು ಶಾಲೆಗೆ ಕಳಿಸ್ತಾ ಇಲ್ಲ? ಪ್ರಿನ್ಸಿಪಲ್ ಒಂದು ಲೆಟರ್ ಕೊಟ್ಟಿದಾರಲ್ಲ, ಏನಂತೆ ಲೆಟರ್ ಕೊಟ್ಟಿದ್ದಾರೆ ನಿನಗೆ ಅಂತೇಳಿ ಪ್ರತಿದಿನ ತಾಯಿಗೆ ಕೇಳ್ತಾ ಇದ್ನಂತೆ ಅವನು. ತಾಯಿ ಹೇಳಿದಂತ ಮಾತೇನು ಗೊತ್ತಾ? ಮಗನೇ, ಆ ಶಾಲೆಯಲ್ಲಿ ನಿನಗಿಂತ ಬುದ್ಧಿವಂತ ಬೇರೆ ಮಕ್ಕಳು ಇಲ್ವೇ ಇಲ್ಲ ಅಂತೆ. ನಿನಗೆ ಆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಯಾವ ಶಿಕ್ಷಕರ ಕಡೆಯಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ.
ನಿನ್ನ ಇಂಟಲೆಕ್ಚುಲು, ನಿನ್ನ ಜಾಣತನ ಅಷ್ಟೊಂದು ಚೆನ್ನಾಗಿದೆ, ಅಲ್ಲಿ ನಿನ್ನ ಜ್ಞಾನಕ್ಕೆ ಮೀರಿ ಕಲಿಸುವಂತ ಯಾವ ಶಿಕ್ಷಕರು ಅಲ್ಲಿ ಇಲ್ಲ ಅಂತೆ, ಅದಕ್ಕೆ ನಿನ್ನ ಮಗನಿಗೆ ಮನೆಯಲ್ಲಿ ನೀನು ಸ್ಟಡಿ ಮಾಡಿಸು ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ. ಓ ಹೌದಾ ಅಂತೇಳಿ ತುಂಬ ಖುಷಿ ಆಯ್ತಂತೆ ಅವನಿಗೆ. ದಿನಗಳು ಕಳೀತಾ ಇತ್ತು. ದಿನಾಲೂ ಆ ಮಗನಿಗೆ ಒಂದು ವಾಕ್ಯ ಹೇಳ್ಕೊಡ್ತಾ ಇದ್ಲಂತೆ ತಾಯಿ. ಏನಂತಂದ್ರೆ ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯ, ದಯಮಾಡಿ ಯಾರಾದರೂ ಆ ವಚನವನ್ನು ಹೋದ್ರಿ. ಫಿಲಿಪ್ಪ ಪತ್ರಿಕೆ 4ನೇ ಅಧ್ಯಾಯ, ಐ ಥಿಂಕ್ 13ನೇ ವಚನ ಅನ್ಕೊಳ್ತೀನಿ ನಾನು. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಕಿದ್ದೇನೆ. ಸಾಕಮ್ಮ. ಈ ವಚನವನ್ನ ಪ್ರತಿ ದಿವಸ ಆ ಮಗುವಿಗೆ ಹೇಳ್ಕೊಡ್ತಾ ಇದ್ಲು, ಸ್ಟಡಿ ಮಾಡಿಸ್ತಾ ಇದ್ಲು. ಅವನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ಲು ತಾಯಿ. ಯು ಕ್ಯಾನ್ ಡೂ, ಯು ಕ್ಯಾನ್ ಡೂ, ಯು ಕ್ಯಾನ್ ಡೂ, ನೀನ್ ಮಾಡಲಿಕ್ಕೆ ಸಾಧ್ಯ. ಒಂದು ದಿವಸ ಅವನು ಬೆಳಿತಾನಲ್ವಾ, ಇವತ್ತು ಇಡೀ ಜಗತ್ತು ಅವನನ್ನು ನೆನೆಸ್ಕೊಳ್ತಾ ಇದೆ. ಇಡೀ ವರ್ಲ್ಡ್ ಫೇಮಸ್ ಆಗ್ತಾನೆ. 1070 ಇನ್ವೆಂಟ್ಸ್ಗಳನ್ನು ಮಾಡ್ತಾನೆ ಅವನು. ಒಳ್ಳೆ ವರ್ಲ್ಡ್ ವೈಡ್ ಸೈಂಟಿಸ್ಟ್, ಫೇಮಸ್ ಸೈಂಟಿಸ್ಟ್ ಆಗಿ ಬದಲಾಗ್ತಾನೆ. ಯಾರು ಗೊತ್ತಾ? ಥಾಮಸ್ ಆಲ್ವಾ ಎಡಿಸನ್. ಯಾರವರು? ಥಾಮಸ್ ಆಲ್ವಾ ಎಡಿಸನ್ ಯಾರು? ಬಲ್ಬ್ ಕಂಡಿಡಿದಂಥವನು. ಜೀವನದಲ್ಲಿ ಫೇಲ್ ಆದ ವ್ಯಕ್ತಿ ಅವನು. ಒಂದು ಪರೀಕ್ಷೆಯಲ್ಲಿ ಕೂಡ ಪಾಸ್ ಇರಲಿಲ್ಲ, ಒಂದು ಮಾರ್ಕ್ಸ್ ಇರಲಿಲ್ಲ ಅವನಿಗೆ, ನಪಾಸ್ ಆದಂಥವನು. ತಾಯಿ ಅವನಿಗೆ ಆತ್ಮಸ್ಥೈರ್ಯವನ್ನ ತುಂಬಿ ಯು ಕ್ಯಾನ್ ಡೂ, ದೇವರು ನಿನ್ನ ಜೊತೆಗಿದ್ದಾನೆ, ನೀನು ಎಲ್ಲವನ್ನೂ ಕೂಡ ಮಾಡಬಲ್ಲೆ ಅನ್ನುವಂಥ ಆತ್ಮಸ್ಥೈರ್ಯ ಅವನಲ್ಲಿ ತುಂಬಿ 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 ಅವನನ್ನ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಡ್ತಾಳೆ ಆಕೆ. ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಇವತ್ತು ನಮಗೆ ಬೆಳಕು ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ, ಸತ್ಯವೇದ ನನಗೆ ಬೆಳಕು ಕೊಟ್ಟಿದೆ, ನನ್ನನ್ನು ಪ್ರಕಾಶಗೊಳಿಸಿದೆ, ಇವತ್ತು ನಾನು ಜಗತ್ತನ್ನ ಪ್ರಕಾಶಗೊಳಿಸ್ತೇನೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು. ಸತ್ಯವೇದ ನನ್ನನ್ನು ಪ್ರಕಾಶಗೊಳಿಸಿದೆ, ನಾನು ಇವತ್ತು ಜಗತ್ತನ್ನ ಪ್ರಕಾಶಗೊಳಿಸ್ತೇನೆ. ಅದನ್ನೇ 119ನೇ ಕೀರ್ತನೆ 105ನೇ ವಚನದಲ್ಲಿ ದಾವಿದ ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ ಅಂತೇಳಿ. ಪ್ರೀತಿಯ ದೇವಜನರೇ, ಒಬ್ಬ ತಾಯಿ ಇಡೀ ಜಗತ್ತನ್ನು ಪ್ರಭಾವಿತನನ್ನಾಗಿ ಮಾಡುವಂತ ಒಂದು ಮಗುವನ್ನ, ಒಂದು ಅಜ್ಞಾನಿಯಾದಂತ ಒಂದು ಬುದ್ಧಿಹೀನನಾಗಿರುವಂತ, ಓದಲಿಕ್ಕೆ ಬರೀಲಿಕ್ಕೆ ಆಗದಿರುವಂತ ಒಬ್ಬ ಮಗುವನ್ನ ಸಮರ್ಥನನ್ನಾಗಿ ಅವನನ್ನು ಬದಲಾಯಿಸಿ ಆ ಮಗುವನ್ನ ಆತ್ಮಸ್ಥೈರ್ಯವನ್ನು ತುಂಬಿ ಅವನಿಗೆ ಜಗತ್ತಿಗೆ ಕೊಡುಗೆ ಆಗಿ ಕೊಟ್ಟಿರುವಾಗ ಇವತ್ತು ನಮ್ಮ ಮಕ್ಕಳ ವಿಷಯದಲ್ಲಿ ಕೂಡ ನಾವು ಆಲೋಚನೆ ಮಾಡೋಣ. ಪ್ರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಇವತ್ತು ನಮ್ಮ ಮಕ್ಕಳು ದೇವರ ಒಂದು ದೇವರ ವಿಷಯದಲ್ಲಿ, ಅದಕ್ಕೆ ಬೈಬಲ್ ಹೇಳೋದು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ, ನೀವು ಕೂತುಕೊಳ್ಳುವಾಗ, ಮಲಗುವಾಗ, ದಾರಿ ನಡೆಯುವಾಗ ಯಾರ ಕುರಿತಾಗಿ ನಾವು ಮಾತಾಡಬೇಕಂತೆ? ದೇವರ ಕುರಿತಾಗಿ ಮಾತನಾಡ್ರಿ. ಇವತ್ತು ನಮ್ಮ ಮಕ್ಕಳಿಗೆ ಛೋಟಾ ಭೀಮ್ ಅಂದ್ರೆ ಯಾರು ಗೊತ್ತು, ಟಾಮ್ ಅಂಡ್ ಜೆರ್ರಿ ಯಾರಂದ್ರೆ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಮುಂದೆ ಬಿಟ್ರೆ ನಾನು ನೋಡಲ್ಲ ಟಿವಿ, ನನಗೆ ಗೊತ್ತಿಲ್ಲ. ಹಿಟ್ ಮ್ಯಾನು, ಬ್ಯಾಟ್ ಮ್ಯಾನು, ಆ ಮ್ಯಾನು, ಸೂಪರ್ ಮ್ಯಾನು, ಎಲ್ಲ ಮ್ಯಾನ್ಗಳು ಗೊತ್ತು. ಬಟ್ ಬೈಬಲ್ನಲ್ಲಿರುವಂಥ ಹೀರೋಸ್ಗಳು ಅವರಿಗೆ ಗೊತ್ತಾ? ಬೈಬಲ್ನಲ್ಲಿರುವಂಥ ಆತ್ಮೀಕ ಹೋರಾಟ ಮಾಡಿದಂಥ ದೇವಜನರ ಕುರಿತಾಗಿ ಅವರಿಗೆ ಗೊತ್ತಾ? ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ, ಎಷ್ಟೋ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಬೈಬಲ್ನಲ್ಲಿರುವಂಥ ವಿಚಾರಗಳು. ಬೈಬಲ್ ಹೇಳುತ್ತೆ, ನಾನು ಈಗ ನಿಮಗೆ ಬೋಧಿಸ್ತಾ ಇರುವಂತ ಮಾತುಗಳು ಮೊದಲು ನಿಮ್ಮ ಹೃದಯದಲ್ಲಿರಬೇಕು, ಆಮೇಲೆ ನೀವು ಅವುಗಳನ್ನು ನಿಮ್ಮ ಮಕ್ಕಳಿಗೆ ಏನ್ ಮಾಡ್ರಿ, ಅಭ್ಯಾಸ ಮಾಡಿಸ್ರಿ ಅಂತೇಳಿ. ನಮ್ಮ ಹೃದಯದಲ್ಲಿ ಇದಾವ ದೇವರ ವಾಕ್ಯಗಳು. ನಮ್ಮ ಮಕ್ಕಳು ಇವತ್ತು ಏನಾದ್ರೂ ಸತ್ಯವೇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪ್ರಶ್ನೆ, ಇವತ್ತಿನ ಮಕ್ಕಳು AI ಜನರೇಷನ್ ಹೌದಲ್ವಾ, ನಮ್ಮ ಮಕ್ಕಳು ಕೇಳುವಂತ ಪ್ರಶ್ನೆಗಳಿಗೆ ಕೆಲವು ಸಾರಿ ಮೆದುಳು ತಿರುಗಿ ಹೋಗ್ತದೆ.
ಆಲೋಚನೆ ಮಾಡಲಿಕ್ಕೂ ಆಗಲ್ಲ ಅಂತಂತ ಪ್ರಶ್ನೆಗಳನ್ನ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ. ಇವತ್ತು ಆ ಮಕ್ಕಳು ಪ್ರಶ್ನೆಗಳನ್ನು ಕೇಳುವಾಗ ಅವರಿಗೆ ಸತ್ಯವೇದ ಆಧಾರಿತವಾದಂಥ ಉತ್ತರಗಳನ್ನು ಕೊಡುವಂಥ ಸಾಮರ್ಥ್ಯ, ಒಂದು ಜ್ಞಾನವನ್ನ ತಂದೆ ತಾಯಿಗಳಾಗಿ ನಾವು ಬೆಳೆಸ್ಕೊಂಡಿದ್ದೀವ? ಒಬ್ಬ ಸಕ್ಸಸ್ಫುಲ್ ಪೇರೆಂಟ್ಸ್ ಆಗಬೇಕು ಅಂತಂದ್ರೆ ಮೊದಲು ದೈವಿಕ ಜ್ಞಾನವನ್ನ, ದೈವಿಕ ಬೋಧನೆಯನ್ನ ನಿಮ್ಮ ಮಕ್ಕಳಿಗೆ ಕೊಡ್ರಿ. ನೀವು ಒಂದು ಸಾರಿ ಸಂಡೇ ಸ್ಕೂಲ್ ನಡೀತಾ ಇತ್ತಂತೆ, VBS ಎಲ್ಲ ನಡೀತಾ ಇದೆಲ್ಲ, 3ನೇ ದಿನ 4ನೇ ದಿನ ಇದು ನಡೀತದೆ, ಏನು ಇನ್ಸ್ಪೆಕ್ಷನ್ ನಡೀತಾ ಇರ್ತದೆ. ಟೀಚರ್ ಬಂದ್ರು, ಬೇರೆ ಸಭೆಯಿಂದ ಕರ್ಸ್ಕೊಂಡಿದ್ರು ಅವ್ರನ್ನ, ಎಲ್ಲ ಕ್ಲಾಸ್ಗಳಿಗೆ ಹೋಗ್ತಾ ಇದ್ರಂತೆ. ಹೋಗುವಾಗ ಎಲ್ಲ ಕ್ಲಾಸ್ಗಳಲ್ಲಿ ಪ್ರಶ್ನೆ, ಮೊದಲನೇ ಕ್ಲಾಸಿಗೆ ಹೋಗಿ ಪ್ರಶ್ನೆ ಕೇಳಿದ್ರಂತೆ. ಐ ಥಿಂಕ್ ಒಂದು ಮಿಡಲ್ ಏಜ್ ಮಕ್ಕಳವರು, ಇಂಟರ್ಮೀಡಿಯೇಟ್ ಕ್ಲಾಸ್. ಎರಿಕೋ ಕೋಟೆಯನ್ನು ಬೀಳಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ರಂತೆ. ಆ ಮಕ್ಕಳು ಎದ್ದು ನಿಂತ್ಕೊಂಡು, ಸಾರ್ ನಾವಲ್ಲ, ಸಾರ್ ನಾವಲ್ಲ, ಸಾರ್ ನಾವಲ್ಲ ಅಂತ ಹೇಳಿದ್ರಂತೆ. ಟೀಚರ್ಗೆ ತಲೆ ತಿರುಗಿಬಿಡ್ತು, ಏನಪ್ಪ ಇದು, ಎರಿಕೋ ಗೋಡೆ ಬೀಳಿಸಿದವರು ಯಾರು ಅಂತ ಕೇಳಿದ್ರೆ ಇವು ನಾವಲ್ಲ ನಾವಲ್ಲ ಅಂತ ಹೇಳ್ತಾರಲ್ಲ ಇವರು ಅಂತೇಳಿ ಬಹಳ ಕೋಪ ಮಾಡಿಕೊಂಡು ಟೀಚರ್ ಹತ್ರ ಹೋದ್ರಂತೆ, ಸಂಡೇ ಸ್ಕೂಲ್ ಟೀಚರ್ ಕಡೆಗೆ. ಏನ್ರಿ ನಿಮ್ಮ ಮಕ್ಕಳು ಎರಿಕೋ ಗೋಡೆ ಬೀಳಿಸಿದವ್ರು ಯಾರು ಅಂತೇಳಿ ಕೇಳಿದ್ರೆ ನಾವಲ್ಲ ನಾವಲ್ಲ ಅಂತ ಹೇಳ್ತಾರಂತ ಹೇಳುವಾಗ ಟೀಚರ್ ಬಂದು ಹೇಳ್ತಾರಂತೆ, ಸಾರ್ ಅವ್ರು ಬಹಳ ಒಳ್ಳೆ ಹುಡುಗರು ಸಾರ್, ಅವ್ರು ಹಂಗೆಲ್ಲ ಮಾಡಂಗಿಲ್ಲ, ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ ನೀವು ಅಂತೇಳಿ ಇವ್ರು ಹೇಳಿದ್ರಂತೆ. ಯಾರು? ಸಂಡೇ ಸ್ಕೂಲ್ ಟೀಚರ್. ದಯಮಾಡಿ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ನೀವೆಲ್ಲ ಚೆನ್ನಾಗಿ ವಾಕ್ಯದಲ್ಲಿ ಬೆಳೆದವ್ರು ನನಗೆ ಚೆನ್ನಾಗಿ ಗೊತ್ತು. ಆ ಟೀಚರ್ಗೆ ಇನ್ನೂ ಕೋಪ ಬಂದ್ಬಿಡ್ತು. ಕೆಲವರು ಹಿರಿಯರು ಹೊರಗಡೆ ನಿಂತ್ಕೊಂಡಿದ್ರಂತೆ, ಅವ್ರ ಹತ್ರ ಹೋದ್ರಂತೆ. ಏನ್ರಿ ಮಕ್ಕಳಿಗೆ ಪ್ರಶ್ನೆ ಕೇಳಿದ್ರೆ ಇಸ್ರಾಯೇಲ್ ಎರಿಕೋ ಗೋಡೆ ಬೀಳಿಸಿದವ್ರು ಯಾರು ಅಂತ ಕೇಳಿದ್ರೆ ಮಕ್ಕಳು ನೋಡಿದ್ರೆ ನಾವಲ್ಲ ಅಂತ ಹೇಳ್ತಾರೆ. ಟೀಚರ್ ಹತ್ರ ಹೋದ್ರೆ ಅವ್ರು ಅಂತ ಮಕ್ಕಳಲ್ಲ ಸರ್, ಅವ್ರು ಬಹಳ ಒಳ್ಳೆ ಹುಡುಗರು ಅಂತ ಹೇಳ್ತಾರೆ. ಏನಿದು ಕತೆ, ಏನ್ ಕಲಿಸ್ತಾ ಇದ್ರಿ ಅಂತ ಹೇಳುವಾಗ ಅವರು ಹೊರಗಡೆ ನಿಂತವ್ರು ಹೇಳ್ತಾರಂತೆ, ಏನೋ ಬಿಡ್ರಿ ಸರ್, ಮಕ್ಕಳು ತಪ್ಪು ಮಾಡಿದ್ದಾರೆ, ಬೀಳಿಸ್ಬಿಟ್ಟಿದ್ದಾರೆ, ಮತ್ತೆ ಕಟ್ಟಿದ್ರೆ ಆಯ್ತು ಬಿಡ್ರಿ, ಒಂದು ಪ್ರಾಜೆಕ್ಟ್ ಹಾಕೊಂಡು ಮತ್ತೆ ಎರಿಕೋ ಗೋಡೆ ನಾವು ಕಟ್ಟಿದ್ರೆ ಆಯ್ತು ಬಿಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರಂತೆ. ಬಹಳ ಸಾರಿ ವಾಕ್ಯದ ಜ್ಞಾನವನ್ನ ನಾವು ಪಡ್ಕೊಳ್ಳದೆ ಹೋದ್ರೆ ನಮ್ದು ಪರಿಸ್ಥಿತಿಗಳು ಇದೇ ತರ ಆಗ್ತದೆ. ಬೈಬಲ್ ಹೇಳ್ತದೆ, ಲೂಕನ ಬರೆದ ಸುವಾರ್ತೆಯಲ್ಲಿ, ಯೇಸು ಸ್ವಾಮಿಯು ಆತನು ದೇಹ ಬಲದಲ್ಲಿಯೂ ಜ್ಞಾನ ಬಲದಲ್ಲಿಯೂ ಅಭಿವೃದ್ಧಿ ಆಗುತ್ತಾ ಇದ್ದನು ಅಂತ ಹೇಳಿ. ಇನ್ನೊಂದು ವಚನ ಹೇಳ್ತದೆ ಮುಂದೆ, ಆತನ ಮೇಲೆ ದೇವರ ದಯೆ ಮತ್ತು ಮನುಷ್ಯರ ದಯೆ ಎರಡು ಆತನ ಮೇಲಿತ್ತು. ಪ್ರಿಯರೇ, ತಂದೆ ತಾಯಿಗಳ ದಯೆಗೂ ನಮ್ಮ ಮಕ್ಕಳು ಕಾರಣರಾಗಬೇಕು, ದೇವರ ದಯೆಗೂ ನಮ್ಮ ಮಕ್ಕಳು ಕಾರಣರಾಗಬೇಕು. ಆ ತಂದೆ ತಾಯಿಗಳು ಯೇಸು ಸ್ವಾಮಿಯ ಬಳಿಗೆ ತಗೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳ ಮೇಲೆ ಯೇಸು ಸ್ವಾಮಿ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಂತೇಳಿ. ಅಡ್ಡಿ ಮಾಡಿದವರು ಬೇರೆ ಯಾರೂ ಅಲ್ಲ, ಶಿಷ್ಯರು ಅಡ್ಡಿ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಬಳಿಗೆ ಅವರನ್ನ ಕರೆತರಲಿಕ್ಕೆ ಶಿಷ್ಯರು ಅಡ್ಡಿ ಮಾಡುವಾಗ ಬೈಬಲ್ ಬಹಳ ಸ್ಪಷ್ಟ ಹೇಳ್ತದೆ, ಯೇಸು ಅವರನ್ನ ಗದರಿಸಿದನು ಅಂತೇಳಿ. ಮಕ್ಕಳನ್ನ ನನ್ನ ಹತ್ರಕ್ಕೆ ಬಿಡ್ರಿ, ದೇವರ ರಾಜ್ಯ ಇವರದು. ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವು ದೇವರ ರಾಜ್ಯಕ್ಕೆ ಸೇರೋದೇ ಇಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳಿದ. ಹಾಗಾದ್ರೆ ಈ ಸಾಯಂಕಾಲ ವೇಳೆಯಲ್ಲಿ ಮಕ್ಕಳು ಇವತ್ತು ದೇವರಿಗೆ ಬೇಕಾಗಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಎದುರಿಗಿರುವಂತ ಹಳ್ಳಿಗೆ ಹೋಗ್ರಿ, ಅಲ್ಲಿ ಕತ್ತೆ ಇದೆ, ಅದರ ಪಕ್ಕದಲ್ಲಿ ಮರಿನೂ ಇದೆ, ಬಿಚ್ಕೊಂಡು ನನ್ನ ಹತ್ರ ಕರ್ಕೊಂಡು ಬನ್ರಿ. ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ, ಕತ್ತೆಯ ಮರಿಯನ್ನ ಬಿಚ್ಕೊಂಡು ಬಂದ್ರು, ಯೇಸು ಸ್ವಾಮಿ ಕತ್ತೆ ಮೇಲೆ ಕೂತ್ಕೊಂಡೋ ಕತ್ತೆ ಮರಿ ಮೇಲೆ ಕೂತ್ಕೊಂಡೋ? ಈ ಕಡೆ ಕತ್ತೆ ಅಂತ ಹೇಳ್ತಾ ಇದ್ರಿ, ಈ ಕಡೆ ಮರಿ ಅಂತ ಹೇಳ್ತಾ ಇದ್ರಿ. ಯಾರ ಮೇಲೆ ಕುಂತ್ಕೊಂಡ? ಓಕೆ, ಕನ್ಫ್ಯೂಷನ್ಗೆ ಬರೋಣ. ಕತ್ತೆ ಮೇಲೆ ಅನ್ನೋರು ಕೈ ಎತ್ರಿ. ಕತ್ತೆ ಮೇಲೆ ಯೇಸು ಸ್ವಾಮಿ ಕುಂತ್ಕೊಂಡ, ತಾಯಿ ಮೇಲೆ ಕುಂತ್ಕೊಂಡ ಅನ್ನೋರು ಕೈ ಎತ್ತರಿ ನೋಡೋಣ. ಸರಿ, ಮರಿ ಮೇಲೆ ಕುಂತ್ಕೊಂಡ ಅನ್ನೋರು ನೋಡೋಣ, ಕೈ ಎತ್ತರಿ. ಕೆಲವರು ಅರ್ಧ ಎತ್ತಿದ್ರಿ ಅಂದ್ರೆ ನೀವು ಸ್ವಲ್ಪ 50-50, ಬಹಳ ಹುಷಾರಿದ್ರಿ ನೀವು ಗದಗ ಸಭೆಯವರು. ಓಕೆ, ಯೇಸು ಸ್ವಾಮಿ ಬೈಬಲಲ್ಲಿ ಹೇಳ್ತದೆ, ಆತನು ಕತ್ತೆ ಮರಿಯ ಮೇಲೆ ಕೂತ್ಕೊಂಡನು. ಯಾಕೆ? ಅದುವರೆಗೂ ಅದರ ಮೇಲೆ ಯಾರು ಕೂಡ ಕೂತಿರ್ಲಿಲ್ಲ. ಫ್ರೆಶ್. ಯೇಸು ಸ್ವಾಮಿಗೆ ನಮ್ಮ ಮಕ್ಕಳು ಚಿಕ್ಕ ಪ್ರಾಯದಲ್ಲಿದ್ದಾಗ ಲೋಕ ಅವರ ಒಳಗಡೆ ಬರುವುದಕ್ಕಿಂತ ಮುಂಚೆ, ಲೋಕದ ವ್ಯಾಮೋಹಗಳಲ್ಲಿ ಅವರು ಬಿದ್ದು ಹೋಗುವುದಕ್ಕಿಂತ ಮುಂಚೆ ಅವರನ್ನ ಫ್ರೆಶ್ ಆಗಿ
ನಾವು ದೇವರ ಕೈಯಲ್ಲಿ ಕೊಡಬೇಕು. ಸ್ವಾಮಿ, ನಮ್ಮ ಮಕ್ಕಳ ಹೃದಯದಲ್ಲಿ ನೀನಿರು, ನಮ್ಮ ಮಕ್ಕಳನ್ನ ನೀನು ಉಪಯೋಗಿಸಿಕೋ. ಆ ಯಜಮಾನ ಕತ್ತೆಯನ್ನ ಮರೆಯನ್ನ ಮರುಪ್ರಶ್ನೆಯನ್ನ ಕೇಳದೆ ಯೇಸು ಸ್ವಾಮಿಗೆ ಕೊಟ್ಟಾಗ, ಯೇಸು ಸ್ವಾಮಿ ಅದರ ಮೇಲೆ ಕುಂತ್ಕೊಂಡು ನಡೆಯುವಾಗ ಅದರ ತಾಯಿ ನಿಂತ್ಕೊಂಡು ಎಷ್ಟು ಉಲ್ಲಾಸ ಪಟ್ಟಿದೆಯೇನೋ ಗೊತ್ತಿಲ್ಲ. ಅಬ್ಬ, ನನ್ನ ಮಗುವಿನ ಮೇಲೆ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ ಅಂತೇಳಿ ತಾಯಿ ಎಷ್ಟು ಸಂಭ್ರಮ ಪಟ್ಟಿದಾಳೋ ಏನೋ ಗೊತ್ತಿಲ್ಲ. ಪ್ರೀತಿಯ ದೇವಜನರೇ, ನಮ್ಮ ಮಕ್ಕಳ ಜೀವನದಲ್ಲಿ ಅವರು ಉದ್ಯೋಗ ಪಡ್ಕೊಂಡಾಗ ನಾವು ಪಡೋ ಸಂತೋಷ ಬೇರೆ. ಅವ್ರಿಗೆ ಏನಾದ್ರೂ ಒಂದು ಪದವಿ ಸಿಕ್ಕಾಗ, ಅವ್ರಿಗೆ ಏನಾದ್ರೂ ಒಂದು ಪ್ರಶಸ್ತಿ ಸಿಕ್ಕಾಗ ಸಂತೋಷ ಪಡೋದು ಬೇಡ. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ, ಬಹಳ ಸಭೆಗಳಲ್ಲಿ, ಐ ಆಮ್ ಸಾರಿ ಟು ಸೇ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡ್ರಿ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತೇಳಿ, ಮಕ್ಕಳಿಗೆ ನಾವು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಬೈಬಲ್ ಎಕ್ಸಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಂಡೇ ಸ್ಕೂಲ್ ಎಕ್ಸಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಒಳ್ಳೆ ಅಂಕಗಳನ್ನು ಕೂಡ ಪಡ್ಕೊಳ್ತಾರೆ, ಫಸ್ಟ್ ಬರ್ತಾರೆ ನಮ್ಮ ಮಕ್ಕಳು. ಮನೆಯಲ್ಲಿ ಅವ್ರ ಬಗ್ಗೆ ನಾನು ಅದ್ರ ಬಗ್ಗೆ ವಿರೋಧ ಇಲ್ಲ, ಒಳ್ಳೆಯದು, ಮಕ್ಕಳಿಗೆ ಪ್ರೋತ್ಸಾಹ ನಾವು ಮಾಡಬೇಕು ಪರೀಕ್ಷೆಗಳನ್ನು ಬರೀಲಿಕ್ಕೆ. ಬಟ್ ನನ್ನ ಉದ್ದೇಶ ಏನ್ ಗೊತ್ತಾ, ಆ ವಾಕ್ಯಗಳು ಅಲ್ಲಿ ಕೇವಲ ಗೋಡೆ ಮೇಲಿರೋದಷ್ಟೇ ಅಲ್ಲ, ಆ ವಾಕ್ಯಗಳನ್ನು ಅವ್ರ ಹೃದಯದಲ್ಲಿ ನಾಟಲಿ, ಆ ವಾಕ್ಯಗಳು ಅವ್ರ ಹೃದಯದಲ್ಲಿ ಬಿತ್ತಲ್ಪಡಲಿ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನಾನು ಒಂದು ಮನೆಗೆ ಹೋದಾಗ ಒಂದು ಬಹಳ ಆಘಾತಕಾರಿಯಾದಂಥ ಸಂಗತಿಯ ಒಂದು ವಿಷಯವನ್ನು ನಾನು ಕೇಳಿಸ್ಕೊಂಡೆ. ಅಳ್ತಾ ಹೇಳಿದಂಥ ತಾಯಿ, ನಾನು ಕೇಳಿದೆ, ಅಮ್ಮ ನಿಮ್ಮ 2ನೇ ಮಗುವಿಗೆ ಒಂದು ಗಂಡು ನೋಡ್ಬೇಕಂತೇಳಿ ಅಂತ ಇದ್ರಲ್ಲ, ಎಲ್ಲಿಗೆ ಬಂತು ಅದು ವಿಚಾರ ಅಂತ ಹೇಳುವಾಗ ಆ ತಾಯಿ ಇದ್ದಕ್ಕಿದ್ದಾಗಿ ಜೋರಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಯ್ಯ ನೋಡಿ, ನನ್ನ ಮಗಳಿಗೆ ಬೈಬಲ್ ಎಕ್ಸಾಮ್ನಲ್ಲಿ ಎಲ್ಲ ಫಸ್ಟೇ ಹಾಕಿ ಸಂಡೇ ಸ್ಕೂಲಲ್ಲಿ, ಹೈಸ್ಕೂಲಿಗೆ ಬಂದ್ರೆ ಎಲ್ಲ ಫಸ್ಟೇ ಹಾಕಿ ಸಂಡೇ ಸ್ಕೂಲಲ್ಲಿ, ಒಂದು ಸಾರಿ ಕೂಡ ಈ ಪ್ರೈಸ್ ಯಾರಿಗೂ ಬಿಟ್ಕೊಡ್ಲಿಲ್ಲ. ಬಟ್ ದುಃಖಕರವಾದ ಸಂಗತಿ ಏನ್ ಗೊತ್ತಾ, ನನ್ನ ಮಗಳು ಇವತ್ತು ಅನ್ಯ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಹೊರಟೋಗಿದ್ದಾಳೆ. ಆರಾಧನೆಗೆ ಬರಲ್ಲ, ವಾಕ್ಯ ಕೇಳಲ್ಲ, ಬೇರೆ ಸಂಸ್ಕಾರ, ಬೇರೆ ಸಂಸ್ಕೃತಿ, ಬೇರೆ ಆಚಾರಗಳಲ್ಲಿ ಆಕೆ ಜೀವನ ಮಾಡ್ತಾ ಇದ್ದಾಳೆ. ವಾಕ್ಯ ಅಲ್ಲಿರೋದಲ್ಲ, ವಾಕ್ಯ ಇಲ್ಲಿರ್ಬೇಕು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಬೇಕು, ಪರೀಕ್ಷೆಯಲ್ಲಿ ಪ್ರಶಸ್ತಿ ಪಡ್ಕೊಳ್ಬೇಕು ಅನ್ನುವಂಥ ಕಾಂಪಿಟೇಟಿವ್ ಬೇಡ. ಮಕ್ಕಳಿಗೆ ನಮ್ಮ ಹೃದಯದಲ್ಲಿ ಆ ವಾಕ್ಯಗಳು ಬಿತ್ತಲ್ಪಟ್ಟಾಗ ಆ ವಾಕ್ಯ ಫಲ ಕೊಡ್ತಾ ಇದೆಯಾ ನಾವು ಗಮನಿಸಬೇಕು. ಆ ವಾಕ್ಯದಲ್ಲಿ ಆ ಮಕ್ಕಳು ಬೆಳೀತಾ ಇದ್ದಾರಾ ನಾವು ಗಮನಿಸಬೇಕು. ಆ ವಾಕ್ಯದಂತೆ ಜೀವಿಸ್ತಾ ಇದ್ದಾರಾ ನಾವು ಇದನ್ನು ಗಮನಿಸಬೇಕು ತಂದೆ ತಾಯಿಗಳಾಗಿ. ಪ್ರೀತಿಯ ದೇವಚಂದ್ರೇ, ಮೋಶೆಯ ತಾಯಿ ಅವನಲ್ಲಿ ಇಂಥ ವೈರಾಗ್ಯವನ್ನು ತುಂಬಿದಲ್ಲ, ಅವನು ಎಷ್ಟು ವೈರಾಗ್ಯವುಳ್ಳವನಾಗಿದ್ದನಂತಂದ್ರೆ ನೋಡಿ, ಅವನು ಒಬ್ಬ ವ್ಯಕ್ತಿ ತನ್ನ ಜನಾಂಗದವರನ್ನ ಐಗುಪ್ತ ದೇಶದವನು ಬಂದು ಹೊಡಿತಾ ಇದ್ರೆ ಅವನ ಹೃದಯ ಕುದಿತಾ ಇತ್ತು. ನನ್ನ ಜನ, ನನ್ನ ದೇವರು ಅನ್ನುವಂಥ ಒಂದು ಜ್ವಾಲೆ ಅವನ ಹೃದಯದಲ್ಲಿ ಕುದಿತಾ ಇತ್ತು. ಎಲ್ಲಿಂದ ಬಂತು ಆ ಜ್ವಾಲೆ? ತಾಯಿಯ ಬೋಧನೆ, ತಾಯಿಯ ಉಪದೇಶ. ಇವತ್ತು ನಿಮ್ಮ ಮಕ್ಕಳಿಗೂ ಕೂಡ ದೈವ ಭಕ್ತಿಯ ವಿಷಯದಲ್ಲಿ ಒಂದು ವೈರಾಗ್ಯವನ್ನು ಅವರ ಹೃದಯದಲ್ಲಿ ತುಂಬ್ರಿ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಭೆಯ ಬಗ್ಗೆ ಗೌರವ, ಸೇವಕರ ಬಗ್ಗೆ ಗೌರವ, ಹಿರಿಯರ ಬಗ್ಗೆ ಒಂದು ಗೌರವ, ನಮ್ಮ ಜೊತೆ ಸ್ನೇಹಿತರೊಂದಿಗೆ ಒಂದು ಗೌರವ, ಸಂಸ್ಕಾರಗಳನ್ನ, ನಮ್ಮ ಆಚಾರಗಳನ್ನ ನಮ್ಮ ಮಕ್ಕಳಿಗೆ ಚಿಕ್ಕ ಪ್ರಾಯದಿಂದಲೇ ಮಕ್ಕಳಿಗೆ ಕಲಿಸ್ರಿ. ಇವತ್ತಿನ ಮಕ್ಕಳು ಪಾಸ್ಟರ್ಗಳಿಗೆ ನಮಸ್ಕಾರ ಹೆಂಗ್ ಮಾಡ್ತಾರೆ ಗೊತ್ತಾ? ನಿಮ್ದು ಸಂತತಿ ಬೇರೆ ರೀ. ನಾವು ಕೈ ಮುಗಿದು ನಮಸ್ಕಾರ ಮಾಡ್ತೀವಿ ನಾವು. ಇವತ್ತಿನ ಮಕ್ಕಳು ಪಾಸ್ಟರ್ಗೆ ಹಾಯ್ ಪಾಸ್ಟರ್, ಅವ್ರದ್ದು ಕೆಲವರು ಐಫೈ ಕೊಡ್ತಾರೆ ಪಾಸ್ಟರ್ಗಳಿಗೆ. ಈ ನೀವು ಮೆಟ್ರೋ ಸಿಟಿಗಳಲ್ಲೆಲ್ಲ ಬಂದ್ರಪ್ಪ ಅಂತಂದ್ರೆ ಪಾಸ್ಟರ್ಗಳನ್ನ ವಿಶ್ ಮಾಡೋ ವಿಧಾನಗಳನ್ನೇ ಬೇರೆ. ಸಂತತಿಗಳು ಬದಲಾವಣೆ ಆಗ್ತದೆ. ಬಟ್ ಬೈಬಲ್ ಹೇಳ್ತದೆ, ತರತರಗಳು ಬದಲಾಗಬಹುದು, ನನ್ನ ವಾಕ್ಯಗಳು ಎಂದಿಗೂ ಕೂಡ ಬದಲಾಗುವುದಿಲ್ಲ. ನಮ್ಮ ಮಕ್ಕಳಿಗೆ ದೈವ ಭಕ್ತಿಯನ್ನ, ದೈವ ವೈರಾಗ್ಯವನ್ನ ಚಿಕ್ಕ ವಯಸ್ಸಿನಿಂದ ಕಲಿಸ್ರಿ. ಬೈಬಲ್ ಹೇಳ್ತದೆ, ಅಮ್ಮ ಈ ಮಗುವನ್ನ ನೀನು ನನಗೋಸ್ಕರವಾಗಿ ಸಾಕು ಅಂತ ಹೇಳಿದ್ರೆ ಆಕೆ ದೇವರಿಗಾಗಿ, ದೇವರ ಮಹಿಮೆಗಾಗಿ ಸಾಕಿದ ಹಾಗೆ ಇವತ್ತು ನಾವು ಕೂಡ ನಮ್ಮ ಮಕ್ಕಳನ್ನ ದೇವರ ಮಹಿಮೆಗಾಗಿ ನಾವು ಬೆಳೆಸೋಣ, ಸಾಕೋಣ. ಹಾಗಾಗುವಂತೆ ದೇವರ ವಾಕ್ಯಗಳು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಾಯಂಕಾಲ ವೇಳೆಗಾಗಿ ನಾವು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸ್ರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಅಂತೇಳಿ ನಿನ್ನ ವಾಕ್ಯದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದೀಯಾ.
ಎಷ್ಟೋ ಸಾರಿ ನಮ್ಮ ಮಕ್ಕಳು ನಿನ್ನ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಾವೇ ಅವರಿಗೆ ಅಡ್ಡಿಯಾಗಿದ್ದೇವೆ ಸ್ವಾಮಿ. ನಾವು ನಮ್ಮ ಮಕ್ಕಳಿಗೆ ಎಲ್ಲವನ್ನ ಕೊಡ್ತಾ ಇದ್ದೇವೆ. ಲೋಕದ ಎಲ್ಲ ತರಬೇತಿಗಳನ್ನು, ಲೋಕದ ಜ್ಞಾನವನ್ನು, ಲೋಕದ ಎಲ್ಲ ವೈಭವಗಳನ್ನು ಅವರಿಗೆ ನಾವು ತೋರಿಸ್ತಾ ಇದ್ದೇವೆ. ಆದರೆ ಅದೆಷ್ಟೋ ಸಾರಿ ನಮ್ಮ ಮಕ್ಕಳು ನಿನ್ನ ಸಾನ್ನಿಧ್ಯದಿಂದ ವಂಚಿತರಾಗಿದ್ದಾರೆ, ನಿನ್ನ ವಾಕ್ಯದಿಂದ ವಂಚಿತರಾಗಿದ್ದಾರೆ, ನಿನ್ನ ಅನ್ಯೋನ್ನತೆಯಿಂದ ವಂಚಿತರಾಗಿದ್ದಾರೆ. ಅಂದು ಮೋಶೆಗೆ ನೀನು ಹೇಳಿದ್ದೆ, ಮೋಶೆ, ನಾನು ತಿಳಿಸ್ತಾ ಇರುವಂಥ ಈ ಮಾತುಗಳನ್ನು ಇಸ್ರಾಯೇಲರಿಗೆ ನೀನು ಬೋಧಿಸು, ಅವರು ತಮ್ಮ ಮಕ್ಕಳಿಗೆ ಬೋಧಿಸಲಿ. ಹೌದು ಸ್ವಾಮಿ, ನಮ್ಮ ಕರ್ತವ್ಯ ಮುಂದಿನ ತಲೆಮಾರಿನವರಿಗೆ ನಿನ್ನ ವಾಕ್ಯಗಳನ್ನು ಕಲಿಸುವಂಥದ್ದು. ನಾವು ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನೋಡಿದ್ದೇವೆ, ಯೆಹೋಶುವನ ಕಾಲದ ನಂತರ ಮತ್ತೊಂದು ತಲೆಮಾರಿನ ಜನರು ಬಂದಾಗ ಅವರು ನಿಜ ದೇವರನ್ನ ಮರೆತು ಅವರು ಬೇಡವಾದಂಥ ಸಂಗತಿಗಳನ್ನು, ಅಲ್ಲದ ದೇವರುಗಳನ್ನು ಅವಲಂಬಿಸಿ ಅವರು ಜೀವನ ಮಾಡಿದರು ಅಂತೇಳಿ. ಕರ್ತನೇ, ನಮ್ಮ ಮಕ್ಕಳ ಪರಿಸ್ಥಿತಿಗಳು ಆಗಾಗುವಂಥದ್ದು ಬೇಡಪ್ಪ. ದೇವರೇ, ಇವತ್ತು ನಮಗೆ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಕರೆ ಕೊಟ್ಟಿದ್ದಿ, ಎಚ್ಚರಿಕೆ ಕೊಟ್ಟಿದ್ದೀಯಪ್ಪ ಸ್ವಾಮಿ. ನಮ್ಮ ಮಕ್ಕಳು ನೀನು ಕೊಟ್ಟಂಥ ದೊಡ್ಡ ಬಹುಮಾನ ಸ್ವಾಮಿ. ದೇವಾ, ನಮ್ಮ ಪ್ರಾರ್ಥನೆ ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳ ಮೇಲೆ ನೀನು ಕೈ ಇಟ್ಟು ಅವರನ್ನು ಆಶೀರ್ವದಿಸು ಸ್ವಾಮಿ. ಅನೇಕ ಮಕ್ಕಳು ಈ ದಿನಗಳಲ್ಲಿ ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ, ಪರೀಕ್ಷೆಗಳಿಗಾಗಿ ಸಿದ್ಧತೆಗೊಳ್ತಾ ಇದ್ದಾರೆ ಸ್ವಾಮಿ. ಅವರಿಗೆ ದೈವಿಕ ಜ್ಞಾನ, ದೇವರೇ ಲೋಕದ ಜ್ಞಾನ, ದೇವರೇ ಆತ್ಮನ ಜ್ಞಾನವನ್ನು ಅವರಿಗೆ ನೀನು ಕೊಡು ಸ್ವಾಮಿ. ನಮ್ಮ ಮಕ್ಕಳು ಲೋಕದಲ್ಲಿ ಹೋಗಿ ಸ್ನೇಹಿತರೊಂದಿಗೆ ಬೆರೀತಾ ಇದ್ದಾರೆ, ಲೋಕದ ಜನರೊಂದಿಗೆ ಅವರು ಬೆರೀತಾ ಇದ್ದಾರೆ. ಅಪ್ಪ, ಅವರ ಮಾತುಗಳು, ಅವರ ಆಲೋಚನೆಗಳು, ಅವರ ನೋಟಗಳು ನಿನ್ನ ಪವಿತ್ರಾತ್ಮನ ಅಧೀನತೆಯಲ್ಲಿರಲಿ ಸ್ವಾಮಿ. ನಮ್ಮ ಮಕ್ಕಳು ಅಲ್ಲದ ದಾರಿಯನ್ನ, ಅಲ್ಲದ ಮಾರ್ಗಗಳನ್ನ ಹಿಡಿಯದ ಹಾಗೆ ಅವರು ನಿನ್ನ ಮಾರ್ಗದಲ್ಲಿಯೇ ನಡೆಯುವುದಕ್ಕೆ ನಿನ್ನ ಆತ್ಮನ ಕೃಪೆಯನ್ನು ಕೊಡು. ಮೋಶೆಯಲ್ಲಿ ಯಾವ ರೀತಿಯಲ್ಲಿ ಸಾಯುವ ತನಕ ಆ ವೈರಾಗ್ಯ ಅವನೊಳಗಡೆ ಇತ್ತು, ಹಾಗೆ ನಮ್ಮ ಮಕ್ಕಳು ಕೂಡ ಈ ಲೋಕದಲ್ಲಿ ಅವರು ಕೊನೆಯ ತನಕ ಕೂಡ ದೇವರೇ ಆ ವೈರಾಗ್ಯದಿಂದ ಜೀವನ ಮಾಡಲಿಕ್ಕೆ ಬೇಕಾದಂಥ ಕೃಪೆಯನ್ನು ಕೊಡು. ಪ್ರತಿ ತಂದೆ ತಾಯಿಗಳಿಗೆ ದೇವರೇ ಒಂದು ದೈವಿಕ ಜ್ಞಾನವನ್ನು ಕೊಡು ಸ್ವಾಮಿ. ಜ್ಞಾನ ದೇವರೇ, ಯಾಕೋಬನ ಗ್ರಂಥ 5:5 ಹೇಳ್ತದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ, ನಾನು ಉದಾರ ಮನಸ್ಸಿನಿಂದ ಕೊಡ್ತೀನಿ ಅಂತೇಳಿ. ಇವತ್ತು ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನುವಂಥ ಜ್ಞಾನವನ್ನು ನಮಗೆ ಕೊಡು, ವಿವೇಚನೆಯನ್ನು ನಮಗೆ ಕೊಡು, ತಿಳುವಳಿಕೆಯನ್ನು ನಮಗೆ ನೀನು ಕೊಡು ಸ್ವಾಮಿ. ಯಾಕಂದ್ರೆ ನಮ್ಮ ಮಕ್ಕಳು ದೇವರೇ ಅದು ಅಮೂಲ್ಯರಾಗಿದ್ದಾರಲ್ಲ. ನಡೆಯಬೇಕಾದ ಮಾರ್ಗಗಳಿಗೆ ಸರಿಯಾಗಿ ನಿಮ್ಮ ಮಕ್ಕಳನ್ನ ನಡೆಸಿರಿ, ಮುಪ್ಪಿನಲ್ಲಿಯೂ ಅವನು ಹೊರೆಯಾಗನು ಅಂತೇಳಿ ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲ ಸ್ವಾಮಿ. ಅವ್ರಿಗೇನು ಬೋಧಿಸಬೇಕಾಗಿದೆಯೋ, ಏನು ಕಲಿಸಬೇಕಾಗಿದೆಯೋ, ಏನು ತಿಳಿಸಬೇಕಾಗಿದೆಯೋ ಅದನ್ನ ಈಗಲೇ ಅವರಿಗೆ ನಾವು ಬೋಧಿಸಿ ಕಲಿಸಲಿಕ್ಕೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 269ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 269, ಅದರಲ್ಲಿ ಪ್ರಾರಂಭದ 2 ಚರಣಗಳನ್ನು ಮಾತ್ರ ಹಾಡೋಣ. ಯಾವಾತ ಕ್ರಿಸ್ತ ಸೈನ್ಯದಿ. ಯಾವಾತ ಕ್ರಿಸ್ತ ಸೈನ್ಯದಿ ಸೇರಿದು ಯುದ್ಧವ ಸುಧೈರ್ಯದಿಂದ ಸಹಿಸಿ ಹೋರಾಡ ಬರುವ ಅಂತವಸೆರಲಿ ಆರಾಧನರಾಗಲಿ ಚೆನ್ನಾಗಿ ಲಕ್ಷ್ಯವಿರಲಿ ಸೈನ್ಯೇಶ ವಾಕ್ಯಾದಿ ಲೋಕಾನುಭೋಗ ಸಿಕ್ಕಿತು ಈ ಸೈನ್ಯ ಸೇರಲು ಎಂದೇಳಿ ಸಿದರಾದಿತು ಆಗೋರ ಮೋಸವು ಶರೀರ ಸುಖವು ಪ್ರಖ್ಯಾತ ಹೆಸರು ಈ ಲೋಕ ಕಾಂತೆ ವೈಭವ ಕೋಟನು
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮನಸ್ಸಾಗಿ ಅರಿಕೆ ಮಾಡೋಣ. ನಂತರ ದೇವ ಸೇವಕರು ನಮಗೆ ಅಂತ್ಯಾಶೀರ್ವಾದವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಡಿನ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು. ವಿಶ್ವಾಸದಿಂದ ನಾವು ಕರ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಮಕ್ಕಳನ್ನು ಪ್ರೀತಿ ಮಾಡಿ ಮಕ್ಕಳ ಭಾಗ್ಯವನ್ನು ನಮಗೆ ಕೊಟ್ಟು ಮಕ್ಕಳಿಂದ ನಮ್ಮನ್ನು ಆಶೀರ್ವದಿಸಿದಂಥ ತಂದೆಯಾದಂಥ ದೇವರೇ, ನಿನ್ನ ಮಹಾಪ್ರೀತಿಯು, ಮಕ್ಕಳ ಮಿತ್ರನಾಗಿ ಮಕ್ಕಳನ್ನು ಆಶೀರ್ವದಿಸಿ ಮಕ್ಕಳಿಗೆ ಮಕ್ಕಳ ಭವಿಷ್ಯತ್ತುಗಳನ್ನು ರೂಪಿಸುವಂಥ ಯೇಸು ಕ್ರಿಸ್ತನೇ ನಿನ್ನ ಮಹಾಕೃಪೆಯು, ಮಕ್ಕಳಿಗೆ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಟ್ಟು ಭಕ್ತಿಯ ಮಾರ್ಗದಲ್ಲಿ ಅವರನ್ನು ನಡೆಸಿ ಎಲ್ಲ ಕೇಡುಗಳಿಂದ ತಪ್ಪಿಸುವಂಥ ಪರಿಶುದ್ಧಾತ್ಮನೇ ನಿನ್ನ ಅನ್ಯೋನ್ನತೆಯ ಮಧುರ ಸಹವಾಸವು ಸೇರಿ ಬಂದಂಥ ಎಲ್ಲ ದೇವ ಮಕ್ಕಳೊಂದಿಗೂ, ವಿಶೇಷವಾಗಿ ಈ ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಮಗುವಿನ ಮೇಲೆ, ಸಾರ್ವತ್ರಿಕ ಎಲ್ಲ ಸಭೆಗಳ ಮೇಲೆ ನಿನ್ನ ಆಶೀರ್ವಾದಗಳು ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.